ಎಂದು ಈ ಊರಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಪಾರ್ವತಿ, ನಾನು ಕಣ್ಣಿಟ್ಟಿರುವ ಕಣ್ಣ ಮಣಿಗಳು ಇನ್ನೂ ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ನಿಜವಾದರೆ ಬೆನ್ನತ್ತಿ ಬಿಟ್ಟವನಲ್ಲ ಈ ಬಳಗರಿ ಕಾಮರಾಜ. ಧರ್ಮ ಈ ಕರ್ಮ ಕಲಿಗಾಲದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜ ಬಿತ್ತಲವಾದ ನಂಜೇಗೌಡ ನನ್ನ ಆಳುಗಳನ್ನು ಕಳಿಸಿ ವಿಷ ಹಾಕಿಸಿ ಅವರ ವಂಶವನ್ನು ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನನಗೆ ಎದುರು ನಿಂತು ಮಾತನಾಡುವವರು ಒಟ್ಟಿಲ್ಲ, ಮುಂದೆ ಒಟ್ಟಾದಲ್ಲ. ಈ ದೇವೇಂದ್ರ ದೇಸಾಯಿ ಹೇಳಿ ಅಂತ ಕೇಳಿದ್ರೆ ಸರಿ ಇಲ್ಲ, ಮುಂದೆ ನನಗೇನು ಮಾಡ್ಬೇಕೆಂದು ಚೆನ್ನಾಗಿ ಗೊತ್ತು. ಸುತ್ತು 40 ನಾಯಕ ಎಣಿಸಿಕೊಂಡ ಈ ದೇವೇಂದ್ರ ದೇಸಾಯಿ ಹೇಳಿದ್ರೆ ಸರಿ ಇಲ್ಲ, ನಾನೇ ಸೂರ ತೀರ ಎಂದು ಆಡ್ತಿರೋ ಮನೆತನವನ್ನು ಸರ್ವನಾಶ ಮಾಡುವುದೇ ಈ ಗೌಡನ ಬಲವಾದ ಛಲ. Yeah.
ಚಲದ ಚತುರರು ನಾವು ಹಾಗೆ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೇಳಿದಂತೆ ಕೇಳ ಹಾಗೆ ಮಾಡಬೇಕು. ಈ ಬಡ ಭಿಕಾರಿಗಳನ್ನು ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಅವರನ್ನು ಈ ಅರಮನೆಯ ಕಂಬಕ್ಕೆ ಕಟ್ಟಿ ಹಾಕಿ ಅವರ ಮೈ ಚರ್ಮ ಸುಲಿಯುವುದೇ ಈ ಗೌಡಗಿಯ ಮನೆತನದ ಕಾರಣ. ಉತ್ತರ ಉತ್ತರ ಅಷ್ಟೇ ಅಲ್ಲ ಗಜೇಂದ್ರ. ಬೆಳಗ್ಗೆ ಬಂದು ನನ್ನ ಕಾಲಿಗೆ ಬಿದ್ದು ಕನಸಲ್ಲಿ ಕೆಟ್ಟ ಯೋಚನೆ ಮಾಡದೆ ಕ್ಷಮೆ ಕೇಳುವಾಗ ನಮಗೆ ಎದುರಾಗಿ ನಿಲ್ಲವರು ಯಾರಿದ್ದಾರೆ ಊರಲ್ಲಿ? ಅಣ್ಣ, ನಮಗೆ ಎದುರು ಯಾರು ಇಲ್ಲ ಒಂದು ನಿರ್ಚಿಂತೆಯಿಂದ ಇರಬಹುದು ಅಣ್ಣ. ಆದರೆ ನಮಗೆ ಎದುರಾಗಿ ನಿಂತವರೇ ಬೆನ್ನಿಗೆ ಚೂರಿ ಹಾಕುತ್ತಾರೆ ಎನ್ನುವುದು ಮರೆಯಬಾರದಣ್ಣ. ನೀನು ಹೇಳೋ ಮಾತು ಸತ್ಯವಿದೆ. ಜೊತೆಗೆ ಇದ್ದವರು ಬೆನ್ನಿಗೆ ಹಾಕಿದ್ರೆ ನನ್ನ ಬಂದೂಕಿನಿಂದ ಗುಂಡಿಗೆ ಸೀಳಿ ರಕ್ತದ ಒಳೆ ಹರಿಸಿದ್ದಾನೆ ದೇವೇಂದ್ರ ದೇಸಾಯಿ. ನಮಗೆ ಎದುರಾಗಿ ನಿಲ್ಲುವರಿದ್ದಾರೆ ಈ ಊರಲ್ಲೇ. ದಿಟ್ಟ ಧೀರರಾಗಿ ಮೆರಡ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮ ಒಬ್ಬನೇ ಸಿಂಹ. ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರ ಜೋಡೆ ಸಿಂಹ. ಮುನಿಯಾ, ಲೇ ಮುನಿಯಾ, ಯಾಕ್ರಿ ಅಪ್ಪರ ನಾಯಿ ಪೇಚಾಡ್ಕತ್ತಿಲ್ಲ ಇಬ್ರು? ಏನಂದ್ಲೇ ಮುನಿಯಾ? ಅದೇ ರೀ ಅಪ್ಪ, ಏನೋ ವಿಷಯ ಮಾತಾಡಕತ್ತಿರಲ್ಲ, ಒಂದ್ ಸ್ವಲ್ಪ ತಿಳಿಸ್ರಿ ಅಪ್ಪ. ಮುನಿಯಾ, ಬ್ಯಾಂಕಿಗೆ ಹೋಗಿ 50 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರನಿಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿನಂದಲ್ಲ, ಕೊಟ್ಟು ಕಳಿಸಿದ್ಯಾ? ಈ ಮಗನ್ ತಾಕ ಅಷ್ಟೊಂದು ರೊಕ್ಕ ಎಲ್ಲಿದ್ದ ಬರೋದು? ಅವ್ರ ಅಪ್ಪ ನೋಡಿದ್ರ ಆಗಲಿ ರಾತ್ರಿ ಬುಣದಿ ಕಡ್ದು 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 ಸಾಕಾಗಿರ್ತೈತಿ. ಅಂತದ್ರಾಗ ಮಗ ಹೊಡ್ದನ್ರಿ ವಾ ಕೌಲುದು. ಅಪ್ಪರ ಅದ್ರ ಬಗ್ಗೆ ನೀವೇನು ಟೆನ್ಷನ್ ತಗೊಬೇಡ್ರಿ. ಆಲೆ 50 ಲಕ್ಷ ರೂಪಾಯಿ ಕಟ್ಟಿ ಎಣಿಸಿ ಆ ರೋಡಿ ರಾಜ ಮಗ ಕಟ್ ಕಳ್ಸಿನ್ರಿ ಅಪ್ಪರ. ಇನ್ಸ್ಪೆಕ್ಟರ್ ಕುಳಿತುಕೊಳ್ಳಿ. ಕುಳಿತುಕೊಳ್ಳೋದಕ್ಕೆ ಬಂದಿಲ್ಲ ದೇಶವ್ರೆ, ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಏ ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರಿದೆ ತಾನೇ? ಯಾರದ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಇದು ಯಾರ ಮನೆಗೆ ಹೋಗಬೇಕೆನ್ನುವುದು ಸರಿಯಾಗಿ ಅಡ್ರೆಸ್ ತಿಳಿದುಕೊಂಡು ಹೋಗ. ದೇವೇಂದ್ರ ದೇಸಾಯಿ ಅವರ ಮನೆ ತಾನೇ? ಹೌದಾ? ಹಾಗಾದರೆ ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇನೆ. ಲೇ ತಮ್ಮ ಪೊಲೀಸಪ್ಪ, ನಮ್ಮ ಗೌಡ್ರು ಅವ್ರು ಏನೇನ ಮಾಡ್ಯಾರೇನೋ ನನಗ ಗೊತ್ತು. ಅಂತದ್ರಾಗ ಅರೆಸ್ಟ್ ಮಾಡಕ್ ಬಂದಿಯಲ್ಲಪ್ಪ, ಯಾ ಕಾರಣಕ್ಕೆ ಬಂದಿಯಪ್ಪ ಪೊಲೀಸಪ್ಪ? ಕಾರಣ ಇದೇ ಮುನಿಯಪ್ಪ. ಇದೇ ಊರಲ್ಲಿ ಶ್ರೀರಾಮಚಂದ್ರ ಎಂಬ ರೈತನ ಆಸ್ತಿಯನ್ನು ಈ ದೇಸಾಯಿಯವರ ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡು ಆಸ್ತಿಗೆ ತಮ್ಮ ಹೆಸರನ್ನು ಎಂಟ್ರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆಸ್ತಿ ವಾರಸ್ಥರಾದ ಆ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ ನಮ್ಮ ಆಸ್ತಿ ನಮಗೆ ಬಿಡಿಸಿ ಕೊಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಸ್ತಿ ವಿಚಾರಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿರುವೆ. ಕೋರ್ಟ್ ಕಚೇರಿ ಅಲ್ಲ, ಈ ದೇಶಗತ್ತ ಮನೆತನದವರಿಗೆ ಏನು ಹೊಸದಲ್ಲ. ಇನ್ನ ಕೋರ್ಟ್ಗೆ ಬಂದು ನಾನೇ ಭೇಟಿಯಾಗುತ್ತೀನಿ. ಇಲ್ಲಿಂದ ಹೊರಡು. ನೋಡಿ ದೇಸಾಯಿ ಅವರೇ, ಊರಿಗೆ ದೊಡ್ಡವರೆಂದು ತಿಳಿದು ಹೋಗ
ಹೋಗುತ್ತೇನೆ. ನಾಳೆ ಈ ಸ್ಟೇಷನ್ಗೆ ನೀವೇ ಬಂದು ಭೇಟಿಯಾಗಿ ನಾನು ಹೋಗುತ್ತೇನೆ. ಸಾವಿತ್ರಿ ಗಂಡ ಸತ್ತ ಮುಂಡೆ ಎಂದು ಬದುಕಲು ಬಿಟ್ಟರೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸೋಂಕಿನ ಸುಳ್ಳು. ಸುಮ್ಮನೆ ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಸಹಿ ಹಾಕಿದ್ರೆ ಸರಿ, ಇಲ್ಲ ಮುಂದೆ ನನಗೇನು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಹಲೋ ಹಲೋ, ಇದು ಯಾರು? ದೇವೇಂದ್ರ ದೇಸಾಯಿ ಅವರು ತಾನೇ? ಹೌದು, ಯಾರು? ರಾಜೇಂದ್ರ, ಬೆಳಗ್ಗೆ ರೌಡಿಸನ್ ಕೈಲಿ ಕೊಟ್ಟು ಕಳಿಸಿದ್ದೇನೆ. ದೇವೇಂದ್ರ, ನಿನ್ನ ಗೌಡಿಗೆ ಕುಂದಿನ ಈ ರಾಜೇಂದ್ರನೊಂದಿಗೆ ಬೇಡ. ಸಂಜೆ 6 ಗಂಟೆ ಒಳಗೆ ನಾನು ಬರಬೇಕಾದ ಹಣ ಬರೆದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುತ್ತೇನೆ. ಬೆಳಗ್ಗೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಲ್ಲ. ಓಕೆ. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣವನ್ನು ಕೊಡು. ನಾನು ಮನೆಗೆ ಹೋಗಿ ಸಹಿ ಹಾಸ್ಕೊಂಡು ಬರುತ್ತೇನೆ. ಮುನಿಯ, ಬಾ ಹೋಗೋಣ. ನೋಡ್ರಿ ಅಪ್ಪರ, ಪ್ರಶಾಂತ್ನ ಆಸ್ತಿ ಮೇಲೆ ಕಣ್ಣು ಹಾಕ್ಯಾನ ಕರ್ಯಾವು. ಆ ಮಗ್ಗ ಗೊತ್ತಾಗೈತೆ ಅವನ ಕೈಯಾಗ ಏನಿಬ್ರು ಸೇಬಾರ್ದ ಸೇಕ್ರ ಅವನ ಕಣ್ಣು ಕಿತ್ತ ಅವನ ಕುಂಡ್ಯಾಕ ತುರುಕ್ತಾನ, ಇವನ್ ಕಣ್ಣು ಕಿತ್ತ ಇವನ್ ಕುಂಡ್ಯಾಕ ತುರುಕ್ತಾನ. ದೊಡ್ಡ ನಿಸಿಗೆ ಕಿಟ್ಟನ್ಗರಿ ಯಾಕೆ
ಡ್ಯಾಡಿ ಸತ್ಯಮೂರ್ತಿ ಮಾತನಾಡು. ಹಾ ಹೇಳಿ ಡ್ಯಾಡಿ. ನರಸಿಂಹ, ನೀನು ನಿನ್ನೆ ಒಂದು ಬೇಟೆ ಆಡಿದೆ ಅಂತ ಕಾಣುತ್ತದೆ. ಹೌದು ಡ್ಯಾಡಿ. ಆ ಬೇಟೆ ಯಾರೆಂದು ಗೊತ್ತು ನಿನಗೆ? ಇಲ್ಲ ಡ್ಯಾಡಿ, ಅವನ್ ಯಾರೆಂದು ಗೊತ್ತಿಲ್ಲ, ಆದರೆ ಅವನ ಹೆಸರು ರೌಡಿ ರಾಜ್ ಅಂತ. ಆ ರೌಡಿ ರಾಜ ಬೇರೆ ಯಾರಲ್ಲ ನರಸಿಂಹ, 10 ಫ್ಯಾಕ್ಟ್ರಿ ವಾರಸ್ದಾರ, ನಮ್ಮ ಜಿಲ್ಲೆ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನ ಕೈಗೆ ಸೇರ್ಬೇಕಾದ 50 ಲಕ್ಷ ಹಣ ನಿನ್ನ ಕೈಗೆ ಸೇರಿತ್ತು, ಹೌದು ತಾನೆ? ಹೌದು ಡ್ಯಾಡಿ, ಆದರೆ ಆ ಹಣವನ್ನು ನಾನು ಈಗಾಗಲೇ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು ಡ್ಯಾಡಿ. ಓ ನರಸಿಂಹ, ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ ಸಾಗಲಿ. ಗುಡ್ ಬೈ. ಓಕೆ ಡ್ಯಾಡಿ. MLA ರಾಜೇಂದ್ರ, ನಿನ್ನ ಕೈ ಸೇರಬೇಕಾದ 50 ಲಕ್ಷ ರೂಪಾಯಿ ನನ್ನ ಕೈ ಸೇರಿತು. ನನಗೆದುರಾಗಿ ನಿಂತ ನಿನ್ನ ರೌಡಿ ರಾಜ್ MLA ಕೈ ಸೇರಿದ. MLA, ಇದು ಇನ್ನು 3ನೇ ಪ್ರವೇಶ. ಮುಂದೆ ಬರುವ ಸನ್ನಿವೇಶದಲ್ಲಿ ನಿಮ್ಮಂತ ಕಳನಾಯಕರಿಗೆ ಈ ನರಸಿಂಹನ ಕೈಯಲ್ಲಿಯೇ ಕರಾಳ ರಾತ್ರಿ. ಪ್ರಶಾಂತ, ಏ ತಮ್ಮ ಪ್ರಶಾಂತ, ಯಾರಪ್ಪ ಮನೆಯೊಳಗ? ಯಾರು? ಓಹೋ, ದೇವೇಂದ್ರ ದೇಸಾಯಿ ಅವರು. ಇರ್ಲಿ, ನಮ್ಮ ಮನೆ ಕಡೆಗೆ ಬಂದ ಕಾರಣ? ಸಾವಿತ್ರಿ, ನಿನ್ನ ಗಂಡ ನಮ್ಮ ಹತ್ತಿರ ಸಾಕಷ್ಟು ಸಾಲವನ್ನು ಎಸೆದುಕೊಂಡು ಮರಿ ಸಾಲ ತೀರಿಸಕ್ಕಾಗದೆ ಆಸ್ತಿಯನ್ನು ಈ ದೇವೇಂದ್ರಗೆ ಹೆಸರಿಗೆ ಕರೆದು ಬರೆದಿದ್ದಾನೆ. ಆದರೆ ನಮ್ಮ ಆಸ್ತಿ ಬಿಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿದೆ ಅಂತೆ. ಹಾಗೆ ಈ ಭೂಮಿ ಮೇಲೆ ಬದುಕಲು ಆಸೆವಿಲ್ಲ ನಿಂಗೆ? ನೋಡವ ತಂಗಿ, ನೀನು ಮತ್ತೆ ನಿನ್ನ ಮಗ ಸೇರಿ ನಮ್ಮ ಆಸ್ತಿ ಬಿಟ್ಟು ಕೊಡು ಅಂತಂದು ಕಂಪ್ಲೇಂಟ್ ಕೊಟ್ಟೆ ಅಂತಲ್ವಾ ತಂಗಿ? ನೋಡಿ ಮುನಿಯಪ್ಪನವ್ರೆ, ನನ್ನ ಗಂಡ ದೇಶರ ಹತ್ರ ಹಣ ಇಸ್ಕೊಂಡಿರ್ಬೋದು, ಆದ್ರೆ ಹಣಕ್ಕೆ ಬಡ್ಡಿ ಸಮೇತ ಎಷ್ಟಾಗುತ್ತದೋ ನಾವು ತೀರಿಸುತ್ತೇವೆ. ಆದ್ರೆ ಸಾಲ ಕೊಟ್ಟ ನೆಪದಲ್ಲಿ ನಮ್ಮ ಆಸ್ತಿಗೆ ಏನಾದ್ರೂ ಕೈ ಹಚ್ಚಿದ್ದೆ ಆದರೆ ಅದರ ಪರಿಣಾಮ ಬೇರೆ ಆಗಿರುತ್ತದೆ. ಪರಿಣಾಮ? ಸಾವಿತ್ರಿ, ಸುಮ್ಮನೆ ನಾನು ಎಲ್ಲಿ ಹೇಳ್ತೇನೆ ಸಹಿ ಹಾಕಿ ನಿನ್ನ ಮತ್ತು ನಿನ್ನ ಮಗನ ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ನಿನ್ನ ಮಗನ ಪ್ರಾಣ ಉಳಿಯುತ್ತದೆ. ಇಲ್ಲ ಅದನ್ನೆಲ್ಲ ಬಿಟ್ಟು ಈ ದೇವೇಂದ್ರ ದೇಸಾಯಿ ಎದುರು ಕೋರ್ಟ್ ಕಸರತ್ತು ಹೋದರೆ ಈಗಾಗಲೇ ಗಂಡನ್ನು ಕಲ್ತ್ಕೊಂಡು ಮುಂದಾಗಿದ್ದೆ ಮಗನನ್ನು ಕಲ್ತ್ಕೊಂಡು ಅನಾಥಾಶ್ರಮ ಈ ದೇವೇಂದ್ರ ದೇಸಾಯಿ ದರ್ಪದಲ್ಲಿ. ನಿನ್ನ ಮಾತಿಗೆ ಹೆದರಿ ಊರು ಬಿಟ್ಟು ಹೋಗೋರು ನಾವಲ್ಲ, ನಿನ್ನ ಮಾತಿಗೆ ಅಂಜಿ ಸೈ ಹಾಕೋರು ನಾವಲ್ಲ.
ಈಗಾಗಲೇ ನನ್ನ ಮಗ ಹೊಲದಿಂದ ಬರೋ ವೇಳೆ ಆಗಿದೆ. ಇಷ್ಟೊತ್ತು ನೀವು ನನ್ನ ಜೊತೆ ಮಾತಾಡಿದ ವಿಷಯ ಏನಾದ್ರೂ ನನ್ನ ಮಗನಿಗೆ ಗೊತ್ತಾದರೆ ನಿಮ್ಮ ಎದೆಯನ್ನು ಬಗದು ನಿಮ್ಮ ರಕ್ತವನ್ನು ಈ ಭೂಮಿಗೆ ಹರಿಸುತ್ತಾನೆ. ಪುಂಡ ಪ್ರಚಂಡ ಪ್ರಶಾಂತ. ಪುಂಡ ಪ್ರಶಾಂತ ಮಗನ ಪುಂಡತನವನ್ನು ಬಿಡಿಸಿ ಹೇಳ್ತಾರ ಬಾಂಡ ಸುಳ. ನಿನ್ನ ಮಗ ಬದುಕಿರ್ತಾನೆ ನಿಮ್ಮ ಆಸ್ತಿ ಬಿಟ್ಕೊಡೋದು. ಮೊದಲು ನಿನ್ನ ಕೊಲೆ, ಆ ನಂತರ ನಿನ್ನ ಮಗನ ಕೊಲೆ. ಸಹಿಸಿಕೋ ಈ ದೇವನ ಗೂಂಡಿನ ಗಾರ್ಜನ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ನನ್ನ ಮಗನಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನ ಪ್ರಾಣವನ್ನು ತೆಗಿತಾನೆ. ಅಯ್ಯೋ ಯಪ್ಪ ಜಲಮು ಹೋಗೇ ಹೋಗ್ತಿದೆ. ನಮ್ಮ ಸಾವುಕಾರ ಕೈಯಾಗ ಇಂತಿಂತ ಸಿಕ್ಕ ಹೋಯ್ತಂತ ಹೋಗ್ಬಿಡ್ದ ಓಡಿವು. ಮಾತ ಕೇಳಿಲ್ಲ. ಏ ಮುನಿಯ, ಆ ಪತ್ರದ ಮೇಲೆ ಸಹಿ ಹಾಸ್ಕೋ, ಇಲ್ಲಿಂದ ಹೊರ. ಆಯ್ತ್ರಿ ಅಪ್ಪರ. ಹೆಣ್ಣು ಬಾಳೆಹಣ್ಣು ಇದ್ದಂತೆ ತಿಂದ್ಮೇಲೆ ತಿಪ್ಪೆ ಬಿಸಾಕ್ಬಿಡದೆ. ನಾನೆಷ್ಟು ಕೂಗಿದ್ರು ನನ್ನವ್ವ ಹೊರಗಡೆ ಬರ್ತಾ ಇಲ್ಲಲ್ಲ, ಒಳಗಡೆ ಏನ್ ಮಾಡ್ತಿದ್ದಾಳ ಏನು? ನಿನ್ ಮಗ ಪ್ರಶಾಂತ ಬಂದಿನಿ, ಕಂಡ್ಬಿಟ್ಟು ನೋಡವ. ಅಕ್ಕ ಪಕ್ಕದ ಅಕ್ಕ ತಂಗಿಯಾರೆ, ಅಣ್ಣ ತಮ್ಮಂದ್ರೆ ನೀವಾದ್ರೆ ನನ್ನ ತಾಯಿ. ದೈವವೇ ದೇವರನ್ನಿಸ್ಕೊಂಡು ದೇವರ ರೂಪದಲ್ಲಿರುವ ದೈವಗಳೇ, ನೀವಾದ್ರೆ ನನ್ನ ತಾಯಿಯನ್ನ ತಂದು ಇಲ್ಲಿ ಏನಾಯ್ತೆಂದು ನೀವ್ ಯಾರು ಹೇಳಲ್ಲ. ಯಾಕಂದ್ರೆ ಇಲ್ಲಿ ಸತ್ತು ಬಿದ್ದಿರೋದು
ಬಡವ ಪ್ರಶಾಂತ್ ರಾಜಾಗೆ ನಾಳೆ ನಿಮ್ ಬರಲಿ ನಿಮ್ ಅಕ್ಕ ತಂಗಿಯರು ನಿಮ್ಮ ಅಣ್ಣ ತಮ್ಮಂದಿರು ನಿಮ್ ಬಡ ಹುಟ್ಟಿದವರು ಇದೇ ರೀತಿ ಸತ್ತು ಬಿದ್ದಿರ್ತಾರೆ. ಆವಾಗ ಗೊತ್ತಾಗುತ್ತಾ ಈ ಪ್ರಶಾಂತ ನೋವೇನೆಂದು. ಅಕ್ಕ ಅಕ್ಕ ಬಾಜಿಕಮ್ಮ ನನ್ನವ ನನ್ನ ಜೊತೆ ಮಾತಾಡ್ತಿಲ್ಲ. ನೀನ್ ಹತ್ರ ಮಾತಾಡ್ಸವ ನನ್ನವನನ್ನು. ಅಕ್ಕ ಏನಾಯ್ತಕ್ಕ ನಿನಗೆ? ಪ್ರಶಾಂತ ಏನಾಯ್ತು? ಅಕ್ಕನಿಗೆ ಏನಾಯ್ತಂತ ಹೇಳು. ಏನಾಯ್ತೆಂದು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ನಾನು ಹೊಲಕ್ಕೆ ಹೋಗಿ ಬರೋಷ್ಟರಲ್ಲಿ ಈ ದುರಂತ ನಡೆದೋಗಿದೆ ಚಿಕ್ಕಮ್ಮ, ನಡೆದೋಗಿದೆ. ಪ್ರಶಾಂತ್ ಯಾರೋ ದುಷ್ಟರ ಕೈವಾಡ ಇದೆಯಾ ಪೆಡದಲ್ಲಿ? ಚಿಕ್ಕಪ್ಪ, ನನ್ನ ತಾಯಿ ಸಾವ ಕಾರಣದ ಆ ನನ್ನ ರಾಕ್ಷಸ ಅವರ ಸ್ಥಿರ ಕಡಿದು ಮಾಡ್ತಾರೆ. ಸೆಟ್ಟಿನ ಕೈ ಬುದ್ಧಿ ತೋರಿಸಬೇಕು. ನೀನು ಯಾರಿಗಾರು ಹೆಚ್ಚು ಕಮ್ಮಿ ಮಾಡಿದರೆ ಪೊಲೀಸರು ಜೈಲಿಗೆ ಹಾಕುತ್ತಾರ. ಹೌದು ಪ್ರಶಾಂತ, ಇರೋ ಒಬ್ಬ ಮಗನನ್ನು ಜೈಲಿಗೆ ಹೋದ್ರೆ ಹೆತ್ತ ತಾಯಿಗೆ ಕೊಳ್ಳಿ ಇಡ್ಲಾರ್ದಂತೆ ಆಗ್ಬಾರ್ದು ಪ್ರಶಾಂತ, ಆಗ್ಬಾರ್ದು. ನಿನ್ ಮಗ ಪ್ರಶಾಂತ್ ಬಂದಿನಿ ಕಣ್ಬಿಟ್ ನೋಡವ. ಸಮಾಧಾನ ಮಾಡ್ಕ ಪ್ರಶಾಂತ. ಪಾರ್ವತಿ ನೀನು ಕಣ್ಣೀರು ಹಾಕಿ ಅಂತ ಕುಂತಾರೆ ಪ್ರಶಾಂತನೇ ಸಮಾಧಾನ ಹೇಳವರು ಯಾರು? ಮೊದಲ ಅಕ್ಕನ ಕಾರ್ಯ ಮಾಡಿ ಮುಗಿಸೋಣ. ಸಮಾಧಾನ ಚಿಕ್ಕಪ್ಪ, ಈ ದುರಂತವನ್ನು ನೋಡಿ ಆ ದೇವರು ಸಮಾಧಾನದಿಂದಿರಬಹುದು. ಆದ್ರೆ ನನ್ನ ತಾಯಿ ತನ್ನ ಕೈಯಾರ ಅಡಿಗೆ ಮಾಡಿ ನನಗೆ ಕೈ ತುತ್ತು ಕಟ್ಟಿ ಬೆಳೆಸಿದ್ದಾಳೆ. ನಾನು ಮಲಗ್ತೀನಿ ಅಂದಾಗ ತನ್ನ ತೊಡೆ ಮೇಲೆ ಮಲಗಿಸಿ ಮುದ್ದಾಡಿ ಲಾಲಿ ಹಾಡು ಆಡಿದ್ದಾಳೆ. ನೊಂದು ಬಂದಾಗ ತಾನು ನಂದು ನಂಗೆ ಸೀರೆ ಸೆರಗಿನಿಂದ ಕಣ್ಣೀರು ಒರೆಸಿದ್ದಾಳೆ. ಜೀವನ ಪೂರ್ತಿ ನೋವನ್ನಿಗೆ ನಂಗ್ ಬರೀ ಅಮೃತ ನೋಡಿಸಿರಂತ ಎಂತ ನನ್ನ ತಾಯಿ ದೇವತೆ ಮೇಲೆ ಕೈ ಮಾಡಿ ಸಾಯಿಸಿದಲ್ಲ. ಅವನನ್ನ ಯಾವ್ದು ನಡಿಬೇಕು ಹೇಳು ಚಿಕ್ಕಪ್ಪ, ಅವನನ್ನ ಏನ ನಡಿಬೇಕು? ಅವನನ್ನ ತುಂಡು ತುಂಡ ಕತ್ತರಿಸೋದು ಸಮಾಧಾನ ಆಗಲ್ಲ ಚಿಕ್ಕಪ್ಪ, ಸಮಾಧಾನ ಆಗಲ್ಲ. ಅಪ್ಪನೂ ಇಲ್ಲ, ಅಣ್ಣನೂ ತಮ್ಮನೂ
ನನ್ನ ಹಣೆ ಬರ್ದಾಗ ಮದುವೆ ಅನ್ನೋದ್ರ ಬರ್ದಾನ ಇಲ್ಲ ಅಂತೀನಿ. ಎಲ್ರು 22 ವಯಸ್ಸಿಗೆ ಮದುವೆ ಆಗ್ಬೇಕಂತಾರ. ನನಗೆ 25 ಅಲ್ರೋ ಯಪ್ಪ, 36 ನನ್ಗೆ ಯಾರು ಹೆಣ್ಣು ಕೊಡಕ್ ಮುಂದ ಬರೋವಲ್ರ. ಅಲ್ಲ, ಈ ಊರು ಮುನಿಯಪ್ಪನ ಮಗಳು ಸುಂದರಿ ನೋಡಿದ್ರ ನನ್ನ ಕನಸಿನಾಗ ಬೆಳ್ಳತನ ಬಂದು, ಮಾಮ ಮಾಡ್ತೀಯೇನು, ಮಾಮ ಮಾಡ್ತೀಯೇನು, ಮಾಡ್ತೀಯೇನೋ ಅಂತ ಗಂಟು ಬಿದ್ದಾಳ. ತಪ್ಪು ತಿಳ್ಕೊಬೇಡ್ರಿ, ಪ್ರೀತಿನ ರೀ, ಪ್ರೀತಿನ. ಗಂಟು ಬಿದ್ದಾಳ, ಹೆಂಗಾರ ಮಾಡಿ ಆಕಿ ಕೊಳ್ಳಿಗೆ ತಾಳಿ ಕಟ್ಟೆ ಬಿಡ್ತೀನಿ. ಸುಂದ್ರಿ ನೆನೆಸಿದ್ ಬಿಟ್ಲೆ ಇತ್ನಾಗ ಬರಕತ್ತಾಳ. ಬರ್ಲಿ ಬರ್ಲಿ. ಮಾಡಬೇಕು ನನ್ನಗ ಪ್ರೀತಿನ, ಮಾಡಬೇಕು ನನ್ನಗ ಪ್ರೀತಿನ, ಮುದ್ದಿನ ಮಾವನ ಮಗಳ, ಕಿತ್ತೂರನ ಹುಡುಗಿನ, ಮುದ್ದಿನ ಮಾವನ ಮಗಳ, ಲವ್ವರದೇ ದಿನಗಳಲ್ಲಿ ಉಂಗರ ಕಾಡೆ ಗಡುಕೈತಿ, ಒಟ್ಟ ಮರೆಯುವುದಿಲ್ಲ ಊರಿನ ಗೆಳತಿನ, ಮಾವನ ಮಗಳ ಅತ್ಯಂತ ಮಾಡೇನ. ಅಲ್ರಿ ಕುಂತಂತ ದೈವ ಮಂದಿ ಆ ನಮ್ ಗಾಡಿ ಡ್ರೈವರ್ಸ್ಗಳ ಜೀವನ ಹೆಂಗಂತೀನಿ. ಅದ್ರಲ್ಲ ಗಾಡಿ ಹೊಡೆದು 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 ಬ್ಯಾಸ್ರ ಮನಿ ಬಂದ್ರ ಆಸ್ರ ಬ್ಯಾಸ್ರ ಕೇಳಕ್ ದಿಕ್ಕ್ಯಾರಿಲ್ಲನ್ರಿ ಅವ್ರಿಗೆ. ಅವನ ಆಗ್ಲೆಲ್ಲ ಗಾಡಿ ಹೊಡಿತಾರ. ಮದ್ವಿ ಮಾಡಂತಂದ ಅವ್ರ ಅಪ್ಪರ ಮುಂದೆ ಕೇಳಿರ, ಅವ್ರು ಕೇಳ್ದಂಗ ನಾನು ನಮ್ಮ ಅಪ್ಪ ಗೊತ್ತದನಲ್ರಿ ಸೋಮರ್ ಬಸಣ್ಣ, ಯಪ್ಪ ಕಾಲಿ ಬೀಳ್ತಿ ಮದ್ವಿ ಮಾಡ ತಮ್ಮ, ನೀನ್ ಹಿಂಗ ಹನ್ಮಪ್ಪ ಗುಡಿಯ ಸನ್ಯಾಸಿ ಆದ್ರೂ ಚಿಂತಿಲ್ಲ, ನೀನು ಮದ್ವಿನ ಮಾಡಲ್ಲಂತನ್ರಿ. ಅದಕ್ಕ ನೋಡ್ರಿ ನಾನು ಒಂದು ನಿರ್ಧಾರ ತಗೊಂಡ್ಬಿಟ್ಟಿನಿ. ಈ ಊರ್ ಮನಿ ಅಪ್ಪನ ಮಗಳು ಸುಂದ್ರಿನ ಹೆಂಗ ತಂಡ ಐತಿ, ತಂಡ್ಯಾಗ ಒಂದ್ 6 ತಿಂಗಳ ಆಸ್ರಕಳಂತ ಮಾಡಿನ್ರಿ. ಅಲ್ಲ ಸುಂದ್ರಿ ಎಂದು ನೋಡಾಕ ನಾಯಿ ನಮ್ಮನೆ ಕಾಣ್ತಾಳ. ಸೇಮ್ ನಾವು ನಮ್ಮ ಉಂಡಿ ಕಸ್ತೂರಿ ನಿಂತಂಗ ನಿಂತಾಳ. ಮುಂದೆ ನೋಡಾಕ ಹೆಂಗಿರ್ಬೋದಂತೀನಿ, ಮುಂದೆ ನೋಡಾಕೇನ ತುಮರ್ ಇದ್ದಂಗದಳ ಏನಂತೀನಿ. ಆಗಿದ್ದಾಗಿದ್ರೆ ಅವನವ್ನು ಹೋಗಿ ತ್ಯಾಕಿ ಬಡ್ಕಂದ್ರ ನಮ್ಮ ಅಪ್ಪಂದರ ಏನ್ ಗಂಟಾಗುತ್ತ, ತ್ಯಾಕಿ ಬಡ್ಕಂದಿಂದ ಲಬ 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 ಹೋಯ್ಕಂದ ಕೋಮಾರ್ ಬಾಸಣ್ಣನ ಕೋಮಾರ್ ಅಡ್ಯಮ್ಮನ್ ಕರ್ಸಿ ನನ್ನ ಕಳ್ಳಿ ಗಂಟ ಹಾಕಿ ಬಿಡ್ತಾರ ಅಂತೀನ್ರಿ. ನಮ್ಮ ಮುಡಿಗೆ ಮುಂದಾಗ ನನ್ ತೆಕ್ಕೆ ಬಿಡ್ದಲ್ಲಯ್ಯಪ್ಪ, ಏನ್ ಸುಖ ಐತಿ. ಆದ್ರೆ ಇವ್ ನಮ್ಮ ಮುಡಿಗೆ ಬಾಳ ಬರ್ಗೆಟ್ಟಂಗ್ ಕಾಣ್ತೈತಿ. ಇದ ಸಿಕ್ಕ ಚಾನ್ಸ್ ಬೇಸ್ ತಿಕ್ಕೇ ಬಿಡ್ತೀನಿ. ಇವನು ಇದೇನೋ ಮರಯ್ಯ, ಕೈ ಬಿರ್ಸ್ ಸಗಣಿ ರಾಡಿ ನನಗೆ ಯಾಕ ಡೌಟ್ ಹೊಡ್ಯಾಕತ್ತ. ಮಾಸ್ತರ ಕರೆ ಹೇಳಿ ಈಕೆ ಯಾರಂತ ನನಗೆ ಗೊತ್ತಾಗೋಲ್ತ, ನೋಡೇ ಬಿಡ್ತೀನಿ. ಯಾರ್ಲೇ ನೀನು ಗಂಡಸರ ಗೊತ್ತಾಕರ್ನಿಲ್ಲ, ಎಷ್ಟು ಬರ್ಗೆಟ್ಟಿ ಅಪ್ಪ ನೀನು. ಅಲ್ರಿ ಕುಂತಂತ ದೈದ ಮಂದಿ ಪ್ರತಿ ಸಾರಿ ನಮ್ಮ ಹುಡುಗಿ ಭೇಟಿ ಆಗಕ್ ಹೋದ್ರ ಆ ನಮ್ಮನೆ ದೂರ ಹೊಡಿಯೋಕೆ ಈ ಸಲ ನಮ್ಮ ಎಮ್ಮೆ ಒಟ್ಟು ರಾಡ್ಯ ಬಿದ್ದು ಗಸ 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 ತಿಕ್ಕತದಿಲ್ಲ, ಆ ತರ ತಿಕ್ತೈತಿ. ಯಾಕ ಆಗಲ್ ಗಣಸ್ ಕಾಣಕ್ ಕುಂತ ಹೆಂಗ ಲೇ ತಮ್ಮ, ಯಾಕ್ಲೇ ನನ್ನ ಹೇಕೋಚಂದಲ್ಲಿ ಮಾತಾಡ್ಸಕತ್ತಿಯಲ್ಲ, ನಾ ಯಾರಂತ ಗೊತ್ತೈತಿಲ್ಲ. ಸುತ್ತ 7 ಹಳ್ಳಿಗೆ ಕರೆಂಟ್ ಸಪ್ಲೈ ಮಾಡೋ ಲೈನ್ಮನ್ ಅದೇನಿ. ಅಂಬಾನಿ ಸಾಹೇಬಾ. ಲೇ ಲಂಬಾನಿ ಅಲ್ಲಲೇ, ಲೈನ್ಮನ್ ಸಾಹೇಬ್ರೇ ಅಂತ ಕರೆ. ಮತ್ತ ನಿನ್ನ ಹೆಸರೇನ್ಲೇ ತಮ್ಮ? ಎಂತ ಗಂಡಸರು ಬಂದ್ ಕೇಳೋದೈತ್ ನನ್ನ ಹೆಸರು. ಕಮ್ಮನದೊಂದು ಮುದಿಕೆರ ಅದೋ ಸುದ್ದಿ ಅಲ್ಲ. ಅವನ್ ಬರೀ ಗಂಡ್ಮಕ್ಳ ಹೆಸರು ಹೇಳಿ 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 ಈ ನಮ್ಮನ್ ದಪ್ಪ ಇದ್ದಾವ, ಈ ಕೆಳಗಾಗಿನಿ. ಏನ್ ಫಿಕ್ಸ್ ನಾವ್ ಈ ನನ್ ಮಗ ಕೇಳ್ಯಾನ, ಕೇಳೇ ಬಿಡ ಅಂತಡ್ರಲ್ಲ ಸಾಹೇಬ್ರ. ನನ್ನ ಹೆಸರು ಡ್ರೈವರ್ ಚಂದ್ರು ಅಂತ. ಹೋಗ್ಲಿ ಬಿಡತ್ತಮ್ಮ, ಇಲ್ಲೇ ಯಾವಾಗ ಬರ್ತೀನಿ ಅಂದಳಪ್ಪ. ಏನು ಉಂಡಿ ಕಸ್ತೂರಿ ಬರ್ತಾಳ, ಯಾವಾಗ ಬರ್ತಾಳ? ಲೇ ತಮ್ಮ, ನೀವ್ ಒಟ್ಟ ಚಿಂತೆ ಮಾಡ. ಹೆಣ್ಣು ಮಕ್ಳೇನು ನಿನ್ನ ಹೆಸರು ಕೇಳಾಗಲ್ಲ. ಏನಿದ್ರು ಮುದೇಕ್ಯ ಕೊಣಗಿ ಬಾಳ ಮುದಳ ಏನಂತ ಹೇಳಿ. ಈ ಊರು ಮುನಿಯಪ್ಪನ ಮಗಳು ಸುಂದ್ರಿ ಅದಾಳಲ್ಲ, ನನಗೆ ಇಲ್ಲೇ ಬರ್ತೀನಂತ ಹೇಳಿ ಹೋಗ್ಯಾಳ. ಮತ್ತೆ ಅಕ್ಕಿ ದಾರಿ ಕಾಕಿ ಅಂತ ನಿಂತ ಮಾರಾಯ.
ಯವ್ವ ಸುಂದ್ರಿ ನಾನಂತ ಹುಡುಗ ಏಸ್ ಗೂಟ ಕೆತ್ತಿಟ್ಟು ಬಂದ್ಯಾವ ಯಾವ ಹಿಂದಕ್ಕ ಆ ನನ್ನ ಮಗಳು ಸುಂದ್ರಿ ಇವ್ ನಿಮ್ ಪ್ರೀತಿ ಮಾಡಾಕಂತಾಳೆ ಹಂಗ ತಡ್ರಲ್ಲ ತಡ್ರಿ ಇಲ್ಲ ಆ ಸುಂದ್ರಿ ತಂಗಿ ಆಗ್ಬೇಕೇನ್ರಿ ಲೇ 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 ಮಂಗ್ಯನ ಮಗನ ತಂಗಿ ಎಲ್ಲ ಲೇಕಿ ಲವ್ವರ್ ಅದಳ ಲವ್ವರ್ ನಮ್ ಬಂಗಾರದಂತ ಮನಸ್ಸ ಇಂತ ಹುಡುಗಿಯರಿಂದ ಬೆನ್ನ ಹತ್ತಿ ಮತ್ತೆ ಎಲ್ಲೆಲ್ಲಿ ಬೇಕು ಅನ್ನೋದು ಗೊತ್ತೈತಲ್ರಿ ಹುಡುಗರ ಗೊತ್ತಿದ್ದೈತಿ ಇಲ್ಲಿ ಅದರ ನೋಡು ಸಾಹೇಬ ಆ ಸುಂದ್ರಿ ಲವ್ವರ್ ಆಗಿರ್ಬೋದು ನಿನಗೆ ಮುಂಚೆಕ ಇದಾ ಬಜಾರಿನಾಗ ಮಾಡ್ಯಾಳು ತಮ್ಮ ಲೇ ನಿನ್ನೋನು ಬಾಯ್ 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 ಬಡ್ಕೋಬೇಡ ಇಲ್ಲಿ ನೋಡು ಆಕಿ ಸಂಬಂಧ ನಾವಿಬ್ರೇನ್ ಜಗಳ ಮಾಡೋದು ಬೇಡ ನೋಡಲ್ಲಿ ಅಲ್ಲೇ ನೋಡು ಆಕೆ ಬರಾಕತ್ತಾಳ ಬರ್ಲಿ ಬರ್ಲಿ ನಮ್ಮಿಬ್ರೊಳಗೆ ಯಾರು ಪ್ರೀತಿ ಮಾಡ್ತಿ ಅಂತ ಕೇಳೇ ಬಿಡ ನಾವು ಜಿಂಕ ಬಂತಲೇ ಜಿಂಕ ಜಿಂಕ ಪಪ್ಪಿದೆ 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 ಪಾರೋಲ ಪಾರೋಲ ಪಪ್ಪಿದೆ 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 ಪಾರೋಲ ಟ್ವೆಂಟಿ ಬಿಸಿಗಿಟ್ಟ ಡೈರಿ ಮೇಲೆ ಮತ್ತೈತಿ ತಂಡಿ ಬಿತ್ತಲಿನ ಗುಂಡಿ ಬಯಾಗ ಇಡತೀನಿ ಉಂಡಿ ಗಿಡಿ ಹೋಗಿಡಿ ಎಷ್ಟರ ಐತಿ ನಿನ್ನ ತಿಂಡಿ ಮತ್ತೈತಿ ತಂಡಿ ಬಯಾಗ ಇಡತೀನಿ ಉಂಡಿ ಹುಡುಗಿ ಎಷ್ಟರ ಐತಿ ನಿನ್ನ ತಿಂಡಿ ಹತ್ತು ಚೆಲ್ಲ ಪ್ಲಾಟ ಮಾಡತ್ತೀನಿ ಟಾಟ ಹತ್ತು ಚೆಲ್ಲ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಕಲಿಸಿದ ಪಾಠ ನಿಮ್ಮ ಮನಸ್ಸಿನ ಪಾಠ ಕಲಿಸಿದ ಪಾಠ ನಿಮ್ಮ ಮನಸ್ಸಿನ ಪಾಠ ಮಾಡಿದ್ದ ಮರತಾನ ಒಳ್ಳೆ ಜಾತ್ರೆಗೆ ಬಂದಾನ ಮಾಡಿದ್ದ ಮರತಾನ ಒಳ್ಳೆ ಜಾತ್ರೆಗೆ ಬಂದಾನ ಹೊಟ್ಟೆ ಹುಡುಗಿ ಎಬ್ಸ್ಲ್ಯಾ ನಾನು ಎಬ್ಸ್ ನೋಡಗಾರ ಟುವಿ 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 ಎಂದು ದಿಲ್ಲಲ್ಲಿ ದಮ್ಮಿರ್ಬೇಕು ದಮ್ಮಿದ್ರೆ ಲವ್ ಮಾಡ್ಬೇಕು ಜಾತಿನ ಬಿಟ್ಟು ಹಾಕ್ಬೇಕು ಪ್ರೀತಿಗೆ ಓಡಾಡ್ಬೇಕು. ದಿಲ್ಲಲ್ಲಿ ದಮ್ಮಿರ್ಬೇಕು ದಮ್ಮಿದ್ರೆ ಲವ್ ಮಾಡ್ಬೇಕು ಜಾತಿನ ಬಿಟ್ಟು ಹಾಕ್ಬೇಕು ಪ್ರೀತಿಗೆ ಓಡಾಡ್ಬೇಕು. ತರಬ್ರಿ ಮೇಡಮ್ ಅವರ ಆಗ 80 ಹೊಂಟ ಬಿಟ್ರಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನಿಮ್ಮ ಸಂಬಂಧ 2 ಗಂಡು ಜೀವಕ್ಕೆ ಹಾಕ್ಯಂತ ನಿಂತವು ನೀವು ನೋಡಿದ್ರೆ 80 ಹೊಂಟ ಬಿಟ್ರಲ್ಲ ಅಲ್ಲ ಮೇಡಮ್ ಅವರ ನೀವೇನ ಡ್ರೈವರ್ ಚಂದ್ರನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅಂತ ಏ ಸುಂದ್ರಿ ಕರೆಗಳು ಈ ಕುಂತಂತ ಮಂದಿ ಆಗಲಿದ್ದ ಆತ ಪಿಕಿ 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 ನಮ್ನ ನೋಡಕ್ ಕುಂತಾರ ನಮ್ಮಿಬ್ಬರಾಗ ನೀ ಯಾರು ಪ್ರೀತಿ ಮಾಡ್ತಿ ಅಂತಂದು ಅಲ್ರಿ ಯವ್ವ ಸರಿ ದೋಸ್ತ ನಮ್ದೈತಿ ನೀವ ಮೊದ್ಲ ಹೇಳ್ಬಿಡ್ತಿರಲ್ಲ ಮತ್ತೆ ತಡ ಮಾಡಿದ್ರೆ ನಾವ್ ಹಿಂಗ ನನ್ನ ಜೀವನದಾಗ ಮದುವರ ಆಗುತ್ತೋ ಏನಿಲ್ಲ ನನ್ನ ಹಣೆ ಬರದಾಗ ಅಂತೀನಿ ನನ್ನ ವಾರ್ಗೆರ ಅಲ್ಲಿ 3-4 ಮಕ್ಳು ಹಡ್ದು ಮನ್ಯಾಗ ಕುಂತಾರ ನಂದು ನೋಡಿದ್ರ ಅವನವ್ ನಿನ್ನ ಮದುವೆನ ಆಗಿಲ್ಲ ಅಂತೀನಿ ಆ ಲೈನ್ ಮ್ಯಾನ್ ಸೂರ್ಯ ಡ್ರೈವರ್ ನನ್ನ ಮದುವೆ ಆಗ್ತಾನಂತಾನ ಇರ್ಲಿ ಹೆಂಗಾರ ಮಾಡಿ ಅವನ ಮೆತ್ತಗ ಮಾಡಿ ಮದುವೆ ಆದ್ರ ಆತ ಅಲ್ಲ
ಇವ್ರಿಬ್ರಿಗೆ ಹೆಂಗ್ ಗೊತ್ತಾಗೈತಿ ಇವ್ರ ನಾನ್ ಪ್ರೀತಿ ಮಾಡೋದು ಅಂತೀನಿ. ಹಾ ಹೋಲಿ ಬಿಡು, ಇವ್ರಿಗೆ ಹೆಂಗಾರ ಮಾಡಿ ಮಳ್ಳ ಮೆತ್ತಗ ಮಾಡ್ಬೇಕು. ಹಾ ನೀವಿಬ್ರು ನನ್ನ ಮಾಡ್ತೀನಂದ್ರ ಅಷ್ಟ ನಾನ್ ನಿಮ್ಮಿಬ್ರನ್ನ ಏಯ್ ಏನ್ ಮಾಡ್ತೀನಂತ ತಿಳ್ಕೊಂಡ್ರಿ? ಪ್ರೀತಿನ ಹಂಗಾರ ನಾನೇನ್ ಅವ್ನು ಇಲ್ಲಿ ಕುಂತಂತ ಮಂದಿ ಮತ್ತೊಂದು ಹೋಗದಾರ ನಮಗ. ನೋಡ್ ಹುಡುಗಿ, ಎರಡು ಕೈ ತೋಳ್ ಮ್ಯಾಕ್ ಏರ್ಸಿ ಎದಿ ಮ್ಯಾಲಿ ಬುಡಿ ಹೊಚ್ಚಿ ಲುಂಗಿ ಗಂಟ ಹಾಕಿ ಮಾಡಾಕತ್ರ ನೀನ್ ಸಾಕು 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 ಅಂತ ಒದ್ದಾಡಿರ್ ಬಿಡಂಗಿಲ್ಲ ಹುಡುಗಿ. ಆ ತರ ಮಾಡಿ ಕಳಿಸ್ನೇ. ಹಾ ಸಾಕು ಮಾಡುದಿಲ್ಲ ಏನ್ರೋ ನಿಮ್ ಮೌನ ತಿಳಿಬೇಡ ಹುಡುಗಿ. ನೋಡ್ ಹುಡುಗಿ, ಪ್ರೀತಿ ಮಾಡದಂತಂದು ಬಿಡಿಸಿ ಹೇಳಕ್ ಬಂದಿದ್ನಿ ಆ ಹುಡುಗಿ. ಹಾ ಹೌದಾ? ಎರಡು ಕೈ ಮ್ಯಾಕ್ ಏರ್ಸಂದ್ರ ಹೋ ಇದ್ಯಾ ಹುಡುಗಿ ರೀ ಅವನವನ ಹೇಳ್ತ ನೋಡ ಹುಡುಗಿ. ನಾನು ನೀನು ಬಳೆ ಚಪಾಸನ್ ಗುಡಿಲಿದ್ದ ಹೇಳ್ದ ಬಳೆ ಚಪಾಸನ್ ತೇರ್ ನೋಡಕ್ ಬರಕಂದ್ರ ಕೈಗೆ ಹತ್ತೋಳ ಅಡ್ಡ ಬರ್ಬಾರ್ದಂತ ಹುಡುಗಿ. ಹೌದಾ? ಮತ್ತ ಎದಿ ಮ್ಯಾಗ ಏರ್ಸಂದ್ರ ಏ ಹುಚ್ಚಿ ಆಟೋ ಗೊತ್ತಾಗಲ್ಲ. ನಾನು ನೀನು ಇಲ್ಲಿ ಗಣೇಶ್ ಕಟ್ಟಿ ಕಾಣುತ್ತಲ್ಲ, ಗಣೇಶ್ ಕಟ್ಟಿಗೆ ಎದ್ರ ಬದ್ರ ಕುಂತಾಗ ಸೆಕೆ ಬರ್ದಂತ ಹುಡುಗಿ. ಹೌದಾ? ಅದು ಮತ್ತೆ ಲುಂಗಿ ಕಟ್ಟೋದ್ಯಾಕ? ಬರೀ ಜಾಡಿ ಬಂದೈತಿ ನೋಡಿದ ಆಕಳ ಮಣಕ ಹೇಳ್ತ ನೋಡ ಹುಡುಗಿ. ನಾನು ನೀನು ಗುಡಿಕಲ್ ಕಟ್ಟಿದ್ದ ಹೇಳ್ದ ಬಳೆ ಚಪಾಸನ್ ಜಾತ್ರೆ ನೋಡಕ್ ಬರಕಂದ್ರ ಕೈ ಹಿಡ್ಕಂದ ಕಾಲಿಗೆ ಆಟ ಬರ್ಬಾರ್ದಂತ ಹುಡುಗಿ. ಹಂಗ ಮಗನ ಮತ್ತ ಉಳ್ಕೊಂಡಿ ನೋಡ. ಸುಂದ್ರಿ, ನಿನ್ನ ದಾರಿ ಕಾದ 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 ನಮ್ಮ ಮನಸ್ಸಿಗೆ ಬಾಳ ಬೇಜಾರಾಗೈತಿ. ಈಗ ನಮ್ಮ ಮನಸ್ಸಿಗೆ ಖುಷಿ ಹಂಗ ಹೊಡಿಯಲ್ಲ ಒಂದು ಡ್ಯಾನ್ಸ್. ಹಂಗಾರ ಮತ್ತೆ ಆಗ್ತಾಡ ಶುರು ನಿನ್ನ ಸಲವಾಗಿ ತಂದೆ ತಾಯಿಗಾಗಿ ನಿನ್ನ ದೂರ ಕಲಶೀನ್ಯಾಗ ಕರೆದಂಗಕ್ಕೈತಿ ಅವನ ಗೆಳೆಯರ ಅವನ ಗೆಳೆಯರ ಗಿಡ್ಡಿ ಯಾಕಪ್ಪ ಬುಡ್ಡ ಒಮ್ಮೆ ಐ ಲವ್ ಯು ಅನ್ನಲ್ಲ. ನೋ ಐ ಲವ್ ಯು. ಇನ್ನ ಟೈಮ್ ಜಗ್ಗೈತಿ ಕರ್ಕೊಂಡು ಹೋಗ್ರಿ ಹಳದಾಗ. ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿದ ಮಾಡಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿದ ಮಾಡತಿ ಸಂಸಾರ. ನಿನ್ನ ಸಲವಾಗಿ ತಂದೆ ತಾಯಿಗಾಗಿ ನಿನ್ನ ದೂರ, ನಿನ್ನ ಸಲವಾಗಿ ತಂದೆ ಊರಿಗೆ ಹೋದರ ಗಡಿ ಬಡಿದ ಮನೆಗೆ ಮಾಡತಿ
ಹುಡುಗ ಊರಿಗೆ ಹೋದರೆ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ಜಗ ಮಾಡುತ್ತ ಸಂಸಾರ ನಿನ್ನ ಸಲವಾಗಿ ತಂದೆಯಿಲ್ಲ ಕಿಡಿದಾದೂರ ನಿನ್ನ ಸಲವಾಗಿ ತಂದೆಯಿಲ್ಲ ಕಿಡಿದಾದೂರ ಕನಸಿನ ಕರಕರಕರಕರತು ಆದ ಗೆಳೆಯರ ಈ ನನ್ನ ಗೆಳೆಯರ ಹುಡುಗ ಊರಿಗೆ ಹೋದರೆ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ಜಗ ಮಾಡುತ್ತ ಸಂಸಾರ ಕಡಿಚ ಕಡಿಚ ಕಡಿ ಬಾ ನಮ್ಮ ಹೊಲಕ್ಕ ಬನ್ನಿ ಬಿಡುತ್ತಾಳ ಕಡಿಚ 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 ಛೇ 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 ಸಾಕಾಗೈತ್ರಿ ಜೀವನ ಎಲ್ರು ಹಡ್ದಾರಂತಂದು ನಾನು ಒಂದ್ ಹೆಣ್ಣು ನಡ್ದೀನಿ ರೀ ಅಪ್ಪ ಓಣಿ ಓಣಿ ಬೀದಿ ಬೀದಿ ಏನ ಅಂತಾರ ಎಂದು ನಮ್ಮ ಭಾರತಕ್ಕೆ ದೇಶಕ್ಕೆ ಮೊಬೈಲ್ ಬಂತು ಅಂದ್ ನಮ್ಮ ಸಮಾಜ ಕೆಟ್ಟು ಇಟ್ಟು ಹೊಲಸ್ನಾರ ಎಲ್ಲಿ ನೋಡಿದ್ರು ಬೇಳೆ ಬೆಳ್ತಾನ ಆ ಮೂಲೆ ಕುಂತ್ಕೊಂಡ್ ತಿಕ್ಕೋದ ಈ ಮೂಲೆ ಕುಂತ್ಕೊಂಡ್ ತಿಕ್ಕೋದ ನೋಡ್ಬರ್ಕು ತಿಕ್ಕದ ತಿಕ್ಕಿ ತಿಕ್ಕಿ ಅಲ್ಲೆಲ್ಲ ಮಾನ ಮರ್ಯಾದಿ ಮೂರು ಬಿಟ್ಟು ನಿಂತಾರ ನೋಡ್ರಿ ಇವ್ರು ಏನು ಕೆಟ್ಟ ಕಾಲ ಅಂತೇನ್ರಿ ಅಪ್ಪ ಅವಾಗಿನ ಕಾಲದ ಹಂಗಿದ್ದಿಲ್ರಿ ಅಪ್ಪ ಒಪ್ಪು ಗಂಡು ಮಗ ಇಬ್ಬಿಬ್ರು ಏನ್ರಿ ಅಪ್ಪ ಈಗಿನ ಕಾಲದಾಗ ಏನ್ರಿ ಅವನು ಒಪ್ಪ ಹೆಣ್ಣುಡುಗಿಗೆ ಇಬ್ಬರು ಗಂಡು ಮಗ ಅಂದ್ರೆ ಯವ್ವ ನಾವು ಅಲ್ಲೋ ಮಾನಗಿರಿ ಮಗಳ ಹುಡಿ ಮಾನಗಳ ಉಡಾಳ ಹೋಗರ ಸಂಗ ಮನಿಗೆ ಬರ್ತಾಳು ಮಾನಗಿರಿ ಮಗಳ ಹುಡಿ ಮಾನಗಳ ಉಡಾಳ ಹೋಗರ ಸಂಗ ಮನಿಗೆ ಬರ್ತಾಳು ಮಗಳ ಮನಿಗೆ ಬರ್ತಾಳು ಅರಿತೋ ಅಪ್ಪನ ಹರಿದ ಹೋತು ನಿಮ್ಮವನು ಶಂತಿ ಮಾಡ್ಕೊಂಬ ಅಂತ ಕಳಿಸಿದ್ರ ಈ ಮಂಗ್ಯನ ಮಕ್ಕಳ ಜೋಡ ಏನ್ ಎಬ್ಸು ಓ ನಿನ್ನವನು ಯಪ್ಪ ನಾ ಏನೋ ಮಾಡಿಲ್ಲೋ ಯಪ್ಪ ಕೆಂತಿ ನೀನ್ ಯಾಕ ಮಾಡ್ತೇವೋ ಯಪ್ಪ ಚಿಂತಿ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಯ್ಯ ನನ್ನ ಮಗಳ ಹತ್ರ ಬಂಗಾರ ಪೋದಕೈತೆ ತಮ್ಮ ಪೋದಕೈತೆ ಆ ಮರ್ಕ ನಮಗೀಗ ಬೇಕಾಗೈತೆ ನಮ್ಗ ಬೇಕಾಗೈತೆ ಆ ಪದಕ ನಿಮಗೀಗ ಸಿಗದಿಲ್ಲ ತಮ್ಮ ಸಿಗದಿಲ್ಲ ಆ ಮರ್ಕ ಸಿಗುತ್ತಾನ ಬಿಡುದಿಲ್ಲ ನಾವು ಬಿಡುದಿಲ್ಲ ಕೊಡೋದಿಲ್ಲ
ಕೊಡಲಿಲ್ಲ. ಬಿಡದಿಲ್ಲ ನಾವು ಬಿಡದಿಲ್ಲ. ರೀ ಸೆಟ್ರ, ನೀವೇನಾರ ಒಪ್ಪಿಗೆ ಕೊಡ್ರ ನಿಮ್ಮ ಮಗಳ ಕಳ್ರಿ ನಾನು ಹೆಂಡತಿ ಸುಂದ್ರಿ. ಮತ್ತೆ ನೀ ಇದಕ್ಕೆ ಏನಂತಿ? ಶೆಟ್ರ ಭಾಳ ಸಿಟ್ಟು ಒಟ್ಟಾಟ ಹಾಕೋಬಿಡ್ರಿ. ಅವ್ನು ಸೀಟ್ ಕ್ಯಾರಿಯರ್ಯ ಒಂದ್ ಕಣ್ ಕಳ್ಕ ನಿಂತ ನೀವ. ಏನು ಸೀಟ್ ಕ್ಯಾರಿ ಅಂದ್ರ ಪ್ರಾಣನ ಕಳ್ಕಂತಾನ್ರಿ ಅವ್ನ. ಶೆಟ್ರ ನಿನ್ನ ಮಗಳ ನಾನು ಮದುವೆ ಆಗಕ್ಕೆ ಒಪ್ಪ್ಯಾಳ. ನೀವೇನಾರು ಮನಸ್ಸು ಮಾಡಿ ನನ್ನ ಮೇಲೆ ನನಗ್ ಕೊಟ್ರ 9 ತಿಂಗಳದಾಗ ಆಡ್ತೀರಪ್ಪ ತಮ್ಮ ಜೋಳ್ತವನ. ತಮ್ಮ ನಿನಗೇನಾರ ಮಗಳು ಕೊಟ್ರ ಆತ್ ಬಸನ ಹೋಯ್ಕೊಂತ ನಿಂತ ನಿನ್ನಂತವ್ ಏನು ಮಗಳು ಕೊಟ್ನಿ ಅಂದ್ರ ನಾನು ಮುಂಗಾಗಿ ಲಾಭ ಏನು ನೀನು ಹಿಂಗತೆ ಸ್ವಾಟಕಲ್ಲಿ ಇಟ್ಕೊಂಡ ನೀನು ಮನೆ ಹಾರಾಡಕ್ಕಂತಾಗ ನಿನ್ನಂತವ್ ನನ್ನ ಮಗಳು ಕೊಟ್ರ ಎಲ್ಲಡ ಮಕ್ಕಳ ನನ್ನ ತಲೆ ಕೆಡಬಾರ್ದ ಕೇಳ್ತಿ ನಾನು ನಾವ ಆ ನಮ್ಮನ್ ಸೀಟಿಗೆ ಅದ್ ಮತ್ತೆ ಲುಂಗಿ ಹತ್ತಕ್ಕೋಗಿ ಲುಂಗಿ ಚಿತ್ತು ಅದ್ರ ಮುಂದೆ ಅಕ್ಕಂಗ್ಯಾರ ಕುಂತಾರ. ಯವ್ವ ಮಗಳ ಹಳ್ಳಕ್ ಹೋದ ಜೋಳ ಗಾಡಿಯಿಂದ ಹೋದ್ರ ಧೂಳ ಇವ್ರಿಬ್ರಿಂದ ಹೋದ್ರ ಕೇಳ ನೀವು ಅವನು ಬಾ ಹೋಗೋಣ ಸರಳ ಮನೆಗೆ. ಯಪ್ಪ ನಾನು ಹಣ್ಣು ಮಾರ್ಕೊಂಡು ಬಜಾರಕ್ಕೆ ಹೋಗ್ಬೇಕು, ನೀನು ಮನೆ ಕಡೆ ನಡಿ, ನಾನು ಬರ್ತೀನಿ ಅಲ್ಲ. ಯವ್ವ ನೀನು ಶಾಂತಿ ಮಾಡ್ಕೊಂಬರ ನನಗೆ ಗೊತ್ತಾತು. ನಿನ್ನ ಏನು ನಾ ಶಾಂತಿ ಮಾಡ್ಕೊಂಬರ್ತೀನಿ ಅಂತಂದು ಕಳಿಸಿನಿ ಅಂದ್ರ ನೋಡ ಈ ಮಂಗ್ಯನ ಮಕ್ಕಳು ಬಿಡ್ತಾರ ನಿಮ್ಮನ್ನ ಬಿಡಂಗಿಲ್ಲ. ಅಲ್ಲಿ ನೋಡ ಇಲ್ಲಾಗ ಯವ್ವ ನಿನ್ನ ಕಾಯ್ಕೊಂತ ಕುಂದ ಈಚೆ ಕಡೆ ಇಲ್ಲಿ ನೋಡ ಸಾಕಷ್ಟು ಮಂದಿ ಅದ್ರ ಬಾರ ನಿಮ್ಮ ಅವನು ಬಾ ಹೋಗೋಣ. ಸೆಟ್ಟಿ ಕೊನೆಗೆ ಮಗಳು ಕರ್ಕೊಂಡು ಹೋಗ್ಯಾ ಬಿಟ್ಟ್ಯಾ. ಈ ಮೊದ್ಲಾಗ ಒಂದು ಕಣ್ಣಿಲ್ಲ ಒಂದು ಕಾಲಿಲ್ಲ, ಆದ್ರೂ ಇವನವನು ಈ ನಮ್ಮನೆ ಟಬರ್ ಹಾರಾಡ್ಕೊಂತ ಬಂದಾನ. ಮಗಳು ಕರ್ಕೊಂಡೋದ. ಚಂದ್ರ ಹೋದ್ಮೇಲೆ ನಮ್ದ್ರಲ್ಲಿ ಏನೈತಿ ಬಾ ಹೋಗೋಣ. ಅವನವನ್ ಸೆಟ್ಟಿ ಒಂದ್ ಕಣ್ಣು ಇಟ್ಟೊಂದ್ ಹಿಂಗ ಹಿಂಗ ಆಯ್ಕ ರಾಜಮ್ಮ ಲೋ ಸದಾಮ ಎಮ್ಮಿ ಕೊಟ್ಟು ಬಿಡುವ ಅಂದ್ರ ಅವ್ನು ಯಾವ ಮೂಲೆ ಕುಂತಿರ್ತಾನ. ಈ ಸಲ ಬಂದ್ ಮಗಳ ಮುಗ್ದಾಣೆ ಚೆಳ್ಕೊಂಡ್ ಹೋಗ್ಯಾನ. ಮುಂದಿನ ಪ್ರವೇಶನಾಗ ಹೆಂಗಿದ್ರ ನಮ್ ತಲೆ ಬರ್ಬೇಕಲ್ಲ. ಇದಾ ಬಜಾರ್ನ ತರಿವಿ ಕೇಳಿ ಬಿಡೋಣ ತಮ್ಮ. ಬಾಲ್ಯ ಅವನು ಆಟ ಮಾಡ್ಬಿಡಂಬ ನಡಿ ಮತ್ತೆ ಆಗ್ತಾರ. ಬೂದಗುಂಪಿ ಬಳಗೇರಿ ಗ್ರಾಮದ ಕಲಾವಿದರಿಗೆ ತುಂಬುರದ ಧನ್ಯವಾದಗಳು. ಸಾವಿರಾರ ಕೃತಿಗಳ ಮಧ್ಯೆ ಈ ಪುಟ್ಟ ಕಲಾವಿದನ ಕವಿ ಕಾಣಿಕೆಯನ್ನು ಆಯ್ಕೆ ಮಾಡಿಕೊಂಡು ಈ ರಂಗಮಂದಿರ ಏರಿಸಿದಂಥ ಎಲ್ಲ ಬಳಗೇರಿ ಗ್ರಾಮದ ಸಮಸ್ತ ಕಲಾವಿದರಿಗೂ ಹಾಗೂ ಗುರು ಹಿರಿಯರಿಗೂ ಈ ಪುಟ್ಟ ಕಲಾವಿದನ ಅಭಿನಂದನೆಗಳು. Baba,
ಎಂದು ನಾನು ಈ ಊರಿಗೆ ಕಾಲಿಟ್ಟೆ ಅಂದೆ ನಿನ್ನ ಮೇಲೆ ಕಣ್ಣಿಟ್ಟೆ ಸೀತಾ. ಮದುವೆ ಎಂಬ ಮತ್ತನ್ನು ನಿನ್ನ ಮನದಲ್ಲಿ ತುಂಬಿ ಮುದ್ದಾಡಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಗಜೇಂದ್ರನ ಕಾರಣ. ನಾನು ಕಣ್ಣಿಟ್ಟ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳುವ ಕನ್ಯಾಮಣಿ ಮೇಲೆ ಹುಟ್ಟ ಇಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಬೆನ್ನತ್ತಿ ಬಿಟ್ಟವನಲ್ಲ ಈ ನಾಟಕದ ಸ್ವರ್ಗ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದ. ಅತ್ಯಂತ ಚಂದುಳ್ಳ ಚೆಲುವರಿದ್ದಾರೆ ಈ ಬೆಂಗಳೂರಿನಲ್ಲಿ. ಒಂದೇ ಒಂದು ರಾತ್ರಿ ಆ ಹುಡುಗಿಯರ ಸುಖ ಸವಿದರೆ ಆಗ ತೃಪ್ತಿ ಆಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ.
ಗಾಡಿಯನ್ನು ರೋಡಿಗೆ ಅಡ್ಡ ಹಚ್ಚಿದ್ರೆ ಅಡ್ಡಾಡೋದಾದ್ರು ಹೇಗೆ? ಸ್ವಲ್ಪ ಸೈಡ್ ನಿಲ್ಬಾರ್ದೆ? ಜನರ ವಾಹ್, ನಾನು ಬಯಸಿದಂತೆ ಈ ಬಣ್ಣದ ಅಕ್ಕಿ ನನ್ನ ಬಳಿ ಬಂದಿತು. ಹಲೋ ಮಿಸ್, ನಿಮ್ಮ ಹೆಸರು? ನೋಡಿ ಮಿಸ್ಟರ್, ನನ್ನ ಹೆಸರು ನಿಮ್ಗೆ ಯಾಕೆ ಬೇಕಾಗಿದೆ? ನಾನು ಹೋಗ್ಬೇಕು, ದಾರಿ ಬಿಡಿ. ಬಿಡ್ತೀನಿ. ನಾನು ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ಬಿಡ್ತೀನಿ. ನೋಡಿ, ನೀವು ಹೇಳಿದಾಗೆ ನಾನು ಯಾಕೆ ಕೇಳಬೇಕಾಗಿದೆ? ನಾನು ಮನೆಗೆ ಹೋಗ್ಬೇಕು, ಸುಮ್ಮನೆ ದಾರಿ ಬಿಡಿ ನನಗೆ. ಏಯ್, ಇಲ್ಲ, ನಾನು ಹೇಳಿದಂತೆ ಕೇಳಿದ್ರೆ ಬಿಡ್ತೀನಿ, ಇಲ್ಲ ಹೇಳಿ, ಅದೇನಂತ ಹೇಳಿ ನಿಮ್ಮ ಮಾತನ್ನು. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತಿಟ. ಈ ನಿನ್ನ ಸುಂದರವಾದ ದೇಹ 5 ನಿಮಿಷ ನನಗೆ ಸುಖವನ್ನು ಕೊಟ್ಟು ಕೊಟ್ಟರೆ ನಿನ್ನನ್ನು ಬಿಟ್ಟು ಬಿಡ್ತೀನಿ. ಏ ಕಾಮುಕ, ನೀನು ಹೇಳಿದಂತೆ ನಿನಗೆ ಸುಖ ಕೊಡಲು ನನ್ನನ್ನು ಸುಳ್ಳು ಎಂದು ತಿಳಿದುಕೊಂಡೇನು? ನಾನು ಮಾನುಳರ ಮನೆತನದ ಹೆಣ್ಣು ಇದ್ದೇನೆ. ಮಾನವಂತರ ಮಗಳ ಲೇ ಹುಚ್ಚ ಹುಡುಗಿ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮನ ಬಂದಂತೆ ಮೈ ಕಾಡುವ ಮಿಡಿ ಹಾಕಿ ಮೆರೆಯುತ್ತಿದ್ದಾರೆ ಈ ಪ್ರಪಂಚದಲ್ಲಿ. ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲೆ ಮಕ್ಕಳಿಗೆ ಆಸರೆ ಆಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ತಂದರೆ ತಂದೆ ತಾಯಿಗೆ ಕಾಡಿ ಬೇಡಿ ಅಡ್ರಾಂಟ್ ಮೊಬೈಲ್ ಕೊಡಿಸಿಕೊಂಡು ತನಗೆ ಬೇಕಾದ ಹುಡುಗನಿಗೆ ವಾಟ್ಸಾಪ್ ನಲ್ಲಿ ಚಾಟ್ ಮಾಡುವ ಮಂಗ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಪೃಥ್ವಿಯಲ್ಲಿ. ತನಗೆ ಬೇಕಾದ ಮಿಂಡನ ಜೊತೆ ಮೈ ಬಿಸಿ ಮಾಡಿಕೊಳ್ಳುವಾಗ ಗಂಡ ಬಂದರೆ ತಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಗಂಡನನ್ನು ಸಾಯಿಸಿ ಹಿತ್ತಲದಲ್ಲಿ ಊಟಕ್ಕಿದ್ದಾರೆ ನಿನ್ನಂತ ಗೆಳತಿಯರು. ಮನೆಯಲ್ಲಿ ನೋಡಿದ ಹುಡುಗನನ್ನು ಮದುವೆಯಾಗಿ ತಲೆ ತುಂಬ ಸರಗನ್ನು ಹೊತ್ತು ನಾನೇ ಗೆಳತಿ ಎಂದು ಸೋಗು ಕೊಡುವ ಸೂಳೆಯರಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ಕಲಾವಿದರಿಗೆ ಆಸರೆ ಆಗಲೆಂದು ಜನರಿಗೆ ಮನರಂಜನೆ ಆಗಲೆಂದು ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಜಾರಿಗೆ ತಂದರೆ ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಬೆತ್ತಲೆಯಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಹೆಂಗ ವಯಸ್ಸಿನ ಹುಡುಗರ ನಿದ್ದೆ ಕೆಡಿಸುವ ನಾರಿಯರಷ್ಟಿಲ್ಲ ಈ ನಿನ್ನ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಹುಡುಗನ ಜೊತೆ ಹೋದಾಗ ಯಾರಾದರೂ ಇವನು ಯಾರು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣ ಎಂದು ಹೇಳಿ ಅದೇ ಅಣ್ಣನಿಗೆ ಅಂಗಾಂಗವನ್ನು ತೋರಿಸುವ ಮಾನಗೆಟ್ಟವರು ಎಷ್ಟಿಲ್ಲ ನನ್ನ ಪೃಥ್ವಿಯಲ್ಲಿ. ನೀಚ, ನಾಲಿಗಿದೆ ಅಂತ ಬಾಯಿಗೆ ಬಂದಂತೆ ನನ್ನ ಮನುಷ್ಯನ ಇಲ್ಲ ನರ್ಕ ತಿನ್ನೋ ನಾಯಿ ಇದೆಯಾ ಕಣೋ? ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡ್ಬೇಕಾದ್ರೆ ನನ್ನಂತೆ ನಿನ್ಗೆ ಯಾರು ಮನೆಯಲ್ಲಿ ಅಕ್ಕ ತಂಗಿಯರು ಇಲ್ಲೇನೋ ಪಾಪಿ? ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತಾ ಹೋದರೆ ನಿಮ್ಮ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾಲೆ, ನಿನ್ನ ಸುಖ ದೇಹವನ್ನು ಕೊಟ್ಟು ನಂದಿಸಿ ಬಾಯಿ ಗಜೇಂದ್ರನ ನನಗೆ ನನ್ನ ತುಟಿಗೆ ಒಂದು ಮುತ್ತನ್ನು ಕೊಟ್ಟು ಒಂದು ಗೀತೆಯನ್ನು ಹಾಡಿಯೋ ಶೀಲ ಕಳೆದುಕೊಂಡು ಸತ್ತು ಹೋಗುವೆಯೋ? ಈ ಕಾಮುಕ ದುಷ್ಟನೆಂದೇ ಕಾಣ್ತದೆ, ಇವನು ಹೇಳದಂತೆ ಮಾಡುತ್ತಾನೆ.
ಆದ್ರೆ ಇವ್ನು ಹೇಳಿದಂತೆ ಹಾಡಾಡಿ ನಾನು ಇಲ್ಲಿಂದ ಪಾರಾಗ್ಲೇಬೇಕು. ಆಯ್ತು, ನೀವು ಹೇಳಿದಂತೆ ನಿಮ್ಮ ಹಾಡಿಕೊಳ್ಳುವೆ ನಾನು. ನಜೀರ್ ಸಂಗಮ ನಮಗಿಂದು ಸಂಭ್ರಮ ಸುಂದರ ಲೋಕದ ರಸದಲ್ಲಿ ಅನುಭವ ಈ ಸಂಗಮ ನಮಗಿಂದು ಸಂಭ್ರಮ ಬಾಳ ಪುಟ್ಟ ಪುಟ್ಟದಲ್ಲಿ ಎಂದು ನೀನು ಹಚ್ಚಾಗಿರು ನನ್ನ ಬಾಳ ಪುಟ್ಟ ಪುಟ್ಟದಲ್ಲಿ ಎಂದು ನೀನು ಹಚ್ಚಾಗಿರು ನನ್ನ ಮನಸ್ಸಿನ ದೇವತೆ ನೀನು ಬಾಳ ಭಾಗದ ಜ್ಯೋತಿಯ ನೀನು ನನ್ನ ಹೃದಯದ ದೇವತೆ ನೀನು ಬಾಳ ಭಾಗದ ಜ್ಯೋತಿಯ ನೀನು ಸಂಭ್ರಮ ನಮಗಿಂದು ಸಂಭ್ರಮ ಸುಂದರ ಲೋಕದ ಜೊತೆಯಲ್ಲಿ ನೀನೇ ಚಂದ್ರಮ ಈ ಸಂಗಮ ನೀನು ಇಷ್ಟದಂತೆ ಹಾಡಿದ್ದೇನೆ. ಹಾಗಾದ್ರೆ ನಾನಿನ್ನು ಹೋಗಿ ಬರ್ಲೆ? ಏಯ್ ಹೋಗುವೆಯ ಈ ನಿನ್ನ ತುಟಿ ಮುತ್ತು ಇಷ್ಟೊಂದು ರುಚಿಯಾಗಿದೆ ಅಂದರೆ ಇನ್ನು ಈ ನಿನ್ನ ದೇಹ ಆಹಾ ಎಷ್ಟೊಂದು ರುಚಿಯಾಗಿರ್ಬೋದು. ಬರಲೇ ಬಾ ಈ ಗಜೇಂದ್ರ ಕಾಮ, ಬರಲೇ ಬಾ ನಿನ್ನ ದೇಹ ಸುಖವನ್ನು ಕೊಟ್ಟು ನಂದಿಸಿ ಬಾ ಈ ಗಜೇಂದ್ರ ಕಾಪಿ ಕೈ ಬಿಡೋ ನನ್ನನ್ನು. ಅಮ್ಮ ತಾಯಿ ಶಾಂಭವಿ ಶುಂಭಣಿ ಶುಂಭವ ರಾಕ್ಷಸನ್ನು ಕೊಂದು ಹಾಕದಂತೆ ಯಾವ ರೂಪಲ್ಲಾದ್ರೂ ಬಂದು ನನ್ನ ಮಾನವನ್ನು ರಕ್ಷಿಸಬಾರ್ದೆ ನಮ್ಮ ತಾಯಿ ನೀ ನನ್ನನ್ನು. ಈ ಗಜೇಂದ್ರ ಪ್ರೇಮ ಸಲ್ಲಾಪದಲ್ಲಿ ಹಡ್ಡ ಬಂದ ನೀನರೇ ಪಡಬೇಕಾರಿ. ಯುಗದಲ್ಲಿ ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನು ಸೃಷ್ಟಿಸಿದ್ದಾನೆ. ದ್ವಾಪರ ಯುಗದಲ್ಲಿ ದ್ರೌಪದಿಯ ಮಾನ ಕಾಪಾಡಲು ಶ್ರೀಕೃಷ್ಣ ಹೆಂಗೋ ಅದೇ ಈ ರೀತಿ ಈ ಕಲಿಯುಗದಲ್ಲಿ ಈ ನಾರಿಯರ ಮಾನ ಕಾಪಾಡಲು ಬ್ರಹ್ಮ ಸೃಷ್ಟಿಸಿದ ಕಲಿಯುಗದ ಕೃಷ್ಣ, ಕಲಿಯುಗದ ಕೃಷ್ಣ.
ಆ ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡರನ್ನು ಮಾಡಿಕೊಂಡಿದ್ದು ಅವರೊಂದಿಗೆ ರಾಸಲೀಲೆ ಆಡುವುದಕ್ಕಲ್ಲ, ನಿಮ್ಮಂತ ಕಾಮುಕರಿಂದ ಅವರ ಮಾನ ಪ್ರಾಣ ಕಾಪಾಡುವುದಕ್ಕೆ. ಅಂತ ಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡುತ್ತಿರುವೆಯಲ್ಲ, ಅವನ ಶಾಪದಿಂದ ಪಾಪ ಹತ್ತಿ ತಿನ್ನುವ ಅನ್ನದಲ್ಲಿ ಹುಳ ಬಿದ್ದು ಕೂಳು ಕಾಣದ ಸ್ನಾಯಿಯಂತೆ ಸತ್ತು ಹೋಗ್ತೀಯ ಪಾಪಿಷ್ಠನಾಗಿ. ಪಾಪ ಪುಣ್ಯದ ಪುಸ್ತಕ ಓದುವ ಹುಚ್ಚ ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದ್ರು ತಟ್ಟಲಾರದ ಪಾಪ, ಅಣ್ಣ ತಂಗಿಯೊಡನೆ ಸಂಭೋಗ ಮಾಡಿದ್ರು ಬರಲಾರದ ಪಾಪ, ತಿನ್ನುವ ಅನ್ನವನ್ನು ಕಾಲಿಂದ ಒತ್ತರು ಹತ್ತಲಾರದ ಪಾಪ, ಆನಿನ ಶ್ರೀಕೃಷ್ಣನ ಬಗ್ಗೆ ಮಾತನಾಡಿದ್ರೆ ಪಾಪ ತಟ್ಟುವುದೇ. ಲೇಖಚಂದ್ರ, ಬಾಯಿ ಬಿಟ್ಟರೆ ಹೊಲಸು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಈ ಸಮಾಜಕ್ಕೆ ಕೇಡು ಬಗೆಯುವ ನಿನ್ನ ದರಿದ್ರ ದೇಹವನ್ನು ಸುಟ್ಟು ಈ ಬಾಲೆಯನ್ನು ನಾನು ಕಾಪಾಡದಿದ್ದರೆ ನಿಮ್ಮಂತ ಬಂಡ ಶ್ರೀಮಂತರಿಗೆ ಗಂಡ, ರೌಡಿಗಳ ಮಿಂಡ, ನೀನು ಇವತ್ತು ಬಂದು ಈ ಹುಡುಗಿಯನ್ನು ಕಾಪಾಡಿರ್ಬೋದು, ಹೋದರೆ ಮುಂದೆ ಒಂದು ದಿನ ಇವಳ ಅರಿದು ತಿನ್ನುವ ನನ್ನ ಹೆಸರು ಗರ್ವದ ಗಜೇಂದ್ರನೇ ಅಲ್ಲ. ಬರುತ್ತೇನೆ ಮಗನೇ. ಲೇಖಚಂದ್ರ, ನಾರಿಯರ ಶೀಲ ಹರಿದು ತಿನ್ನುವ ಹದ್ದು ನೀನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡುವ ಯಮ ಈ ಉಗ್ರ ನರಸಿಂಹ. ನೋಡಿ, ನೀವಿನ್ನ ಹೋಗ್ಬೋದು. ನಿಂತ್ಕೊಳ್ಳಿ. ನೋಡಿ, ನೀವ್ ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನರಸಿಂಹ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಶೀಲವನ್ನು ಕಾಪಾಡಿದ್ರಿ. ನಿಮ್ಗೆ ಅನಂತ ಧನ್ಯವಾದಗಳು. ನೋಡು ನರಸಿಂಹ, ಇಂದು ನಿಮ್ಮ ದೇಶದ ಈ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿ ಬಿಟ್ಟಿದ್ದೀರಾ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಐ ಲವ್ ಯು ನರಸಿಂಹ, ಐ ಲವ್ ಯು. ಏ ಹುಚ್ಚು ಹುಡುಗಿ, ಈ ಪ್ರೀತಿ ಪ್ರೇಮದ ಬಲೆಯನ್ನು ಈ ನರಸಿಂಹನ ಮೇಲೆ ಎಸೆಯಲು ಬರಬೇಡ. ಈ ಪ್ರೀತಿ ಎಂಬುದು ಒಂದು ವಿಷದ ಹಾವಿದ್ದಂತೆ. ಆ ವಿಷದ ಹಾವಿನ ಬಾಯಿಯಲ್ಲಿ ಬಿದ್ದು ನರಳಾಡುವಷ್ಟು ಮೂರ್ಖ ನಾನಲ್ಲ. ನಾನಿನ್ನು ಬರುತ್ತೇನೆ. ಇದೇನಿದು? ಹೋಗೇ ಬಿಟ್ರಲ್ಲ. ಹೋಗು ನರಸಿಂಹ, ಹೋಗು. ಇಂದು ನೀನ್ ನನ್ನ ಕೈ ಬಿಟ್ಟು ಹೋಗಿರ್ಬೋದು, ಆದ್ರೆ ನಾನು ಯಾವತ್ತಿದ್ರು ನಿನ್ನನ್ನೇ ಮದುವೆ ಆಗೋದು, ನನ್ನ ಕೊಳಿಗೆ ತಾಳಿ ಕಟ್ಟಿಸ್ಕೊಳ್ಳೋದು.
ಏನು ಹೇಳು ಹೇಳು ಪ್ರೀತಿ ಮಾಡೋದಕ್ಕೆ ಪ್ರೀತಿ ಮಾಡೋ ದಾಸ ಯಾರೋ ಮಾಡಿದ್ದು ಏಕೆ ಈ ಕನಸಿನಲ್ಲಿ ಜೊತೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ ಇದೇನಿದು ಇಷ್ಟೊತ್ತು ನಾನ್ ಕಂಡಿದ್ದ ಕನಸ? ಅಯ್ಯೋ, ಈ ಕನಸು ನಿಜ ಆಗ್ಲೇಬೇಕು. ಹೇಗಾದ್ರೂ ಮಾಡಿ ನಾನು ನನ್ನ ಮದುವೆ ಆಗ್ಲೇಬೇಕು. ನೋಡಿ ಕಣ್ಣು ಹೊಡೆದಾಳು ಪಾರ್ಲೆ ಬಿಸಿಲಿಗೆ ತಿನ್ನಿಸುತ್ತಾಳು ದೋಸ್ತ ಬ್ಯಾಡೋ ದೋಸ್ತ ಹೇಳು ಮಾತು ಕೇಳು ಪಾರ್ವತಿ ಮಗಳೇ ಸೀತಾ, ಅಪ್ಪ ಬಂದೆ. ಇದೇನಪ್ಪ ಕೈ ಚೀಲ? ಇವತ್ತು ಶಿವರಾತ್ರಿ ಅಮಾಸೆಲ್ಲ ಆ ಬಳ್ಳೇಶ್ವರ ದರ್ಶನಕ್ಕೆ ಹೋಗಿದ್ದಮ್ಮ, ಅಲ್ಲಿ ತಂದ ಪ್ರಸಾದಮ್ಮ. ಅಪ್ಪ, ಈ ಕೈ ಚೀಲದಲ್ಲಿ ಪ್ರಸಾದ ಇದೆಯಲ್ಲಪ್ಪ? ಸೀತಾ, ಈಗ ನಿಮ್ಮವ್ವ ಎಲ್ಲಿ ಹೋಗಿದ್ದಾರೆ? ಅಪ್ಪ, ಮನೆಯಲ್ಲಿ ಬಟ್ಟೆ ತೊಳೆದು ಹಾಕ್ಬೇಕಂದ್ರೆ ನೀರಿದ್ದಿಲ್ಲ, ನೀರು ತರ್ತೀನಂತ ಹೋಗಿದ್ದಾಳೆ ಅವ್ವ. ಏನ್ರಿ ತಂದೆ ಮಗಳು ಏನೋ ಕೂಗಾಡ್ತಾ ಇದ್ದೀರಲ್ಲ, ಏನು? ಪಾರ್ವತಿ, ಇಂಟರ್ವ್ಯೂಗೆ ಹೋದ ಶ್ರೀಕಾಂತ್ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, 3 ದಿವಸವಾದರೂ ಶ್ರೀಕಾಂತನೂ ಬಂದಿಲ್ಲ. ಅದೇನೋ ಚೀಲ ಎತ್ತುವ ಸ್ಪರ್ಧೆ ಇದೆ ಅಂತ ಪ್ರಶಾಂತನೂ ಬಂದಿಲ್ಲ. ಅವ್ವ, ಅಪ್ಪ, ಬಾ ಪ್ರಶಾಂತ. ಪ್ರಶಾಂತ, ಏನಾಯ್ತಪ್ಪ? ನೀನು ಚೀಲ ಎತ್ತುವಕ್ಕೆ ಹೋದ ಸ್ಪರ್ಧೆ? ಅವ ನಮ್ಮ ಅಣ್ಣ ಯಾವಾಗಿದ್ರು ಗೆಲುವಿನ ಸರ್ದಾರ್ನ ಇರ್ತಾನೆ ಹೊರತು ಯಾವಾಗ್ಲೂ ಸೋಲುವುದಿಲ್ಲ ಅಲ್ವೇನಣ್ಣ? ತಂಗಿ, ನನ್ನ ಸಾಧನೆಗೆ ಸಾಥ್ ಕೊಡುವ ತಂಗಿ ತಮ್ಮಂದಿರು, ಕಷ್ಟಕ್ಕೆ ಕುಗ್ಗದಿರು ಲಾಭಕ್ಕೆ ಹಿಗ್ಗದಿರೆಂದು ಬೆನ್ನು ತಟ್ಟುವ ನನ್ನ ತಂದೆ ತಾಯಿಯರು, ಇವರಿಬ್ಬರಿರುವಾಗ ಸೋಲುವನ್ನ ಸಂಖ್ಯೆ ನನ್ನ ಇತಿಹಾಸದಲ್ಲಿ ಬರುವುದಿಲ್ಲ ತಂಗಿ, ಬರುವುದಿಲ್ಲ. ಪ್ರಶಾಂತ, ಇವತ್ತು ಯಾವ ಊರ ಕಣದಲ್ಲಿ ನಿನಗೆ ಬಹುಮಾನ ಕೊಟ್ಟರು? ಅವ್ವ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಬಳಗೇರಿ ಗ್ರಾಮದಲ್ಲಿ ಕೇಡಿ ಬಾಯ್ಸ್ ಯುವಕ ಸಂಘದವರು ಉಸುಕಿನ ಚೀಲ ಎತ್ತುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದರವ. ಆ ಕಣದಲ್ಲಿ ಕಾಲಿಡುವಾಗ ಶ್ರೀ ಬಳ್ಳೇಶ್ವರ ಸ್ವಾಮಿಯನ್ನು ಮನದಲ್ಲಿ ನೆನೆದುಕೊಂಡು ಹಣಗೆ ಅಂಗಾರವನ್ನು ಧರಿಸಿ ಚೀಲಕ್ಕೆ ಬೆನ್ನು ಕೊಟ್ಟಿದ್ದಷ್ಟೇ ತಡವ 5 ನಿಮಿಷದಲ್ಲಿ 21 ಊಟ ಬಸಿ ನೋಡಿದನು. ಅದನ್ನು ಕಂಡ ಸುತ್ತಮುತ್ತದ ಜನ ಯಾಕಿ ಸಿಳ್ಳಗೆ ನೋಡಿದರು. ಅದನ್ನು ಕಂಡ ಆ ಊರ್ ಹಿರಿಯರು ನಿಜವಾದ ರೈತನ ಮಗ ನೀನೆಂದು ಬೆನ್ನು ತಟ್ಟಿ ಈ ಹಸಿರು ಶಾಲಿನಿಂದ ಸನ್ಮಾನ ಮಾಡಿ 1 ತೊಲೆ ಬಂಗಾರದ ಕಡಗವನ್ನು ಬಹುಮಾನಾಗಿ ಕೊಟ್ಟರವ. ಈ ನಿನ್ನ ಮಗನಿಗೆ ಬಹುಮಾನಾಗಿ ಕೊಟ್ಟರು. ಪ್ರಶಾಂತ್, ಇನ್ನೂ 2-3 ಲೀಟರ್ ಹಾಲು ಕುಡಿದು 3-4 ಜವರತ್ತೆಯನ್ನು ಕುಡಿದು ದಿನನಿತ್ಯ ಗರಡಿ ಮನೆ ತಾಲೀಮು ನಡೆದು ಆದ್ರೆ ಚೀಲದ ಸ್ಪರ್ಧೆಗೆ ಬರುವ ಪೈಲ್ವಾನರು ಗಟ್ಟಿಯಾಗಿರ್ತಾರೆ. ಆದರೆ ದಿನನಿತ್ಯ ಭೂಮಿಯಲ್ಲಿ ದುಡಿಯೋ ರೈತನಿಗೆ
ಒಂದೊಂದು ಹೊತ್ತು ಹೊಟ್ಟೆಗೆ ಊಟ ಸಿಗಿದ್ರ. ಆದ್ರೆ ಸಾಧನ ಸಂಖ್ಯೆ ನಮ್ಮಂತರಿಗೆ ಒಳ್ಳೇದಲ್ಲಪ್ಪ, ಒಳ್ಳೇದಲ್ಲ. ಪ್ರಶಾಂತ್, ನಿಮ್ಮ ತಂದೆ ಹೇಳುವುದನ್ನು ಕೇಳಿದ್ರೆ ನನಗೆ ಯಾಕೋ ತುಂಬಾ ಭಯವಾಗುತ್ತದೆ. ನೋಡಪ್ಪ, ಅಂತ ದುಷ್ಟರ ಸಹವಾಸ ನಿನಗೆ ಬೇಡಪ್ಪ, ಬೇಡ, ಬಿಟ್ಟು ಬಿಡು. ಅವ್ವ, ಭಯ ಪಡದಿರವ್ವ. ನೀನು ದಿನನಿತ್ಯ ಈ ಭೂತಾಯಿ ಮಡಿಲಲ್ಲಿ ದುಡಿದು ಈ ಭೂಮಿಗೆ ಬೆವರನ್ನು ಹರಿಸಿ ಬಿಳಿ ಜೋಳದ ರೊಟ್ಟಿ ತಿಂದು ಬೆಳೆದ ಈ ರೈತನ ಎದೆಗುಂಡಿಗೆ ತಾಕತ್ತು ಅಂತ ಪೈಲ್ವನಿಗೆ ಚೆನ್ನಾಗಿ ಗೊತ್ತವ. ಅದಲ್ಲದೆ ಈ ಸುತ್ತು ಹತ್ತೊಳ್ಳೆಯಲ್ಲಿ ಎಲ್ಲೇ ಚೀಲ ಸ್ಪರ್ಧೆ ಇದ್ದರು ಬಳಗೇರಿ ಹುಡುಗ ಪ್ರಶಾಂತ ಬದ್ದಿದ್ದಾನೆ ಎಂದರೆ ಹೆಸರು ನೊಂದಾಯಿಸ ಪೈಲ್ವಾನರು ಕಣದಲ್ಲಿ ಕಾಲಿಡದೆ ಹಿಂತಿರುಗಿ ಹೋಗೋರವ. ಅದು ಅಲ್ಲದೆ ಹೋದ ಸೋಮವಾರ ಎತ್ತುಗಳ ಮೈ ತೊಳೆದು ಅವುಗಳನ್ನು ಒಳಗೆ ಕಟ್ಟಿ ಹುಲ್ಲಾಕಿ ಸ್ಪರ್ಧೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮನದಲ್ಲಿ ಏನೋ ಆತಂಕವಾಯಿತು. ಆಗ ನಮ್ಮ ರಾಮ ಲಕ್ಷ್ಮಣರ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲು ಬೇಡ ಅಂತ ಕೇಳಿದಾಗ ಕಾಲು ಕೆದರಿ ಡ್ರಿಕ್ಕಿ ಹೊಡೆದು ಕಿವಿ ಜಾಡಿಸಿ ಹೇಳಿದವು ಹೋಗಿ ಬಾ ಅಂತ. ದೇವಾನು ದೇವತೆಗಳ ಸ್ವರೂಪಿಗಳಾದ ನನ್ನ ರಾಮ ಲಕ್ಷ್ಮಣರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಸೋಲು ಎನ್ನುವುದಿಲ್ಲವಾ? ಸೋಲು ಅನ್ನೋದಿಲ್ಲ. ಪ್ರಶಾಂತ, ನೀನು ಹೋದ ಮೇಲೆ ಒಂದು ಹಿಡಿ ಹುಲ್ಲನ್ನು ತಿಂದಿಲ್ಲ ನಮ್ಮ ರಾಮ ಲಕ್ಷ್ಮಣರು. ನೋಡಪ್ಪ, ಆ ಹೋದ ಮೇಲೆ ನಿನ್ನ ಗೆಲುವಿನ ನಗುವನ್ನು ಆ ಬಸವಣ್ಣವರಿಗೆ ತೋರಿಸು. ಅಂದಾಗ ಸಂತೋಷದಿಂದ ಹುಲ್ಲನ್ನು ತಿನ್ನುತ್ತಾರೆ. ಆಯ್ತವಾ, ಹಾಗೆ ಆಗ್ಲಿ, ತೋರಿಸಿ. ಇದೇನವ ಎಲ್ಲರೂ ಸಂತೋಷದಿಂದ ನಗುತ್ತಿರಲಿಲ್ಲ? ಬಾ ಶ್ರೀಕಾಂತ, ನೀ ನನ್ನ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ದಾನೆ. ಅದಕ್ಕೆ ನಾವೆಲ್ಲರೂ ಸಂತೋಷದಿಂದ ಇದ್ದೀವಿ. ಅವ್ವ, ಈ ಸಂತೋಷ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿ. ಅದು ಏನೆಂದರೆ, ನಾನು ಮಿಲಿಟರಿ ನೌಕರಿಗೆ ಅರ್ಜಿ ಹಾಕಿದ್ನಲ್ಲ, ಅದು ಇವತ್ತೊಂದು ಲೆಟರ್ ಬಂದಿದೆ. ಅದಕ್ಕೆ ಇವತ್ತೇ ಡ್ಯೂಟಿಗೆ ಜಾಯಿನ್ ಆಗಲೆಂದು ಆರ್ಡರ್ ಮಾಡಿದ್ದಾರೆ. ಹೌದೇ? ಒಳ್ಳೇದಾಯ್ತಪ್ಪ. ಆ ಬಳ್ಳೇಶ್ವರನ ದಯ ನಿನ್ನ ಮೇಲೆ ಇದೆ. ಏನು, ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತೆ? ಅಪ್ಪ ಬಳ್ಳೇಶ್ವರ, ನಿನ್ನ ದಯ ಈ ಬಡವನ ಮೇಲಿದೆಯಪ್ಪ. ಅವ್ವ, ಅಪ್ಪ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನಮ್ಮೂರ ಮಾರುತೇಶ್ವರಿಗೆ ಚೀಲ ಹೊತ್ತು ದೀನಮಸ್ರ ಹಾಕಬೇಕೆಂದು ಹರಕೆ ಹೊತ್ತಿದ್ದೇನವ. ನಾಳೆ ಬರುವ ಜಾತ್ರೆಯಲ್ಲಿ ಆ ಕಾರ್ಯವನ್ನು ಮಾಡಿ ಮುಗಿಸಬೇಕು. ತಂಗಿ ಸೀತಾ, ಅವ್ವ, ಮುದ್ದಿನ ತಂಗಿ ಯಾಕೋ ಮೌನಾಗಿ ನಿಂತಿದ್ದಾಳಲ್ಲ? ಪ್ರಶಾಂತ, ಇವತ್ತು ಏನು ವಿಶೇಷ ಅಂತ ನಿನಗೆ ಗೊತ್ತಿಲ್ಲವೇ? ಇಲ್ಲವಾ, ನನಗೆ ಗೊತ್ತಿಲ್ಲ. ನೋಡು, ಇವತ್ತು ನಿನ್ನ ತಂಗಿಯ ಹುಟ್ಟಿದ ದಿನ. ಅದಕ್ಕೆ ನನಗೆ ನನ್ನ ಅಣ್ಣಂದಿರು ಶುಭಾಶಯ ಹೇಳುವುದಿಲ್ಲವೆಂದು ಕೋಪಗೊಂಡಿದ್ದಾಳೆ ನಿನ್ನ ತಂಗಿ. ಓಹೋ, ಹೌದೇ? ಈ ಅಣ್ಣನ ಮೇಲೆ ಕೋಪವೇ? ಇಲ್ಲಮ್ಮ ತಂಗಿ, ನೀನು ಹುಟ್ಟಿದ ದಿನವನ್ನು ನಾನು ಮರೆತಿಲ್ಲ. ಆ ಡ್ರೈವರ್ ಚಂದ್ರ ಕೈಯಲ್ಲಿ ಕೇಕ್ ತರಲು ಹೇಳಿದ್ದೇನೆ. ಇನ್ನೇನು ಅವನು ಬಂದ್ಬಿಡ್ತಾನೆ. ಪ್ರಶಾಂತ, ಗೆಳೆಯ ಪ್ರಶಾಂತ, ಕೇಕ್ ತರಲು ಹೇಳಿದ್ಯಲ್ಲ, ಕೇಕ್ ತಂದಿದ್ದೀನಿ. ಓ, ಬಾ ಚಂದ್ರು. ಶ್ರೀಕಾಂತ್, ಒಳಗಡೆ ಸೇರ್ ತಗೊಂಬಪ್ಪ. ಆಯ್ತು ಅಣ್ಣ. ಬಾಳಿನ ದೀಪ ನೀನೆ ಮಗು, ದೇವರ ರೂಪ ನಿನ್ನ ನಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಹೀಗೆ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭವೇ
ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭವಿನಗೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಇರಲಿ ಇರಲಿ ಹರ್ಷ ಹರ್ಷ ಅಣ್ಣ, ಈಗ ನೀವು ನನಗೆ ಸರ್ಪ್ರೈಸ್ ಕೊಟ್ರಿ, ಈಗ ನೀವು 3 ಮಂದಿಗೂ ನಾನು ಸರ್ಪ್ರೈಸ್ ಕೊಡ್ತೀನಿ. ಸ್ವಲ್ಪ ನಿಲ್ರಣ್ಣ. ಇಂದು ರಕ್ಷಾಬಂಧನ ಹಬ್ಬ ಅಣ್ಣ, ಅದಕ್ಕೆ ನಿಮ್ಗೆ ರಾಖಿ ಕಟ್ಟುತ್ತೇನೆ. ತಂಗಿ, ಅಣ್ಣ ಎಂಬುದು ಅನುರಾಗ ಬಂಧನ, ತಂಗಿ ಎಂಬುದು ಈ ತವರಿನ ಬಂಧನ. ಅಣ್ಣ ತಂಗಿ ಹಬ್ಬ ಅಂದರೆ ಇದೊಂದೇ ನೋಡಮ್ಮ, ರಕ್ಷಾ ಬಂಧನ. ಅವ್ವ ಅಪ್ಪ, ಈ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಒಂದು ಆನಂದ ಗೀತೆ ನೋಡೋಣ. ಆಯ್ತು ಶ್ರೀಕಾಂತ. ಬೆಳದಿಂಗಳದಲ್ಲಿ ಪ್ರೀತಿಯ ಬರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ? ಬೆಳದಿಂಗಳದಲ್ಲಿ ಪ್ರೀತಿಯ ಬರಗಲು ಸಾಧ್ಯವೇ? ಹೆಜ್ಜೇರಿನ ಸವಿಗೂಡಿಗೂ ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. ಬೆಳದಿಂಗಳದಲ್ಲಿ ಪ್ರೀತಿಯ ಬರಗಲು ಸಾಧ್ಯವೇ? ನಮ್ಮ ಸ್ವರ್ಗವೇ ನಾಚುವ ಹಾಗಿದೆ, ಇಲ್ಲಿ ಮಗು ಹರಿದರೆ ಭೂಮಿಗೆ 1000 ವರ್ಷವೇ. ಕಣ್ಣೆರೆದು ಇರಬಹುದು ನೋಟಗಳಲ್ಲಿ ಎಲ್ಲವೇ ರೂಪಗಳು ಎರಡೆರಡು
ಯಾವತ್ತೇ ಅಲ್ಲವೇ ಈ ಜೀವನ ಸಂಜೀವಿ ಇದು ಅನ್ನನಾಶಯ ನೀ ಕೇಳೋ ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಶೀಘ್ರವೇ ಬೆಳಗಲಿ ಪ್ರೀತಿಯ ಬರಲು ಸಾಧ್ಯವೇ ಸವಿಗೂಡಿಗೂ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಲಾಲ ಪ್ರಶಾಂತ ನಾ ಇನ್ನು ಬರ್ತೀನಿ. ಓಕೆ ಚಂದ್ರು, ಥ್ಯಾಂಕ್ ಯು ಕಣೋ. ಶ್ರೀಕಾಂತ್ ನೀನು ಹೋಗಿ ನೀನು ಬಟ್ಟೆಯನ್ನು ತೆಗೆದುಕೊಂಡು ಬಾರಪ್ಪ. ಆಯ್ತು ಅಪ್ಪ. ಪಾರ್ವತಿ, ಬೆಳಗ್ಗೆ ನಿಂತ ಮಗಳನ್ನು ಮದುವೆ ಮಾಡಿದ್ರೆ ನಮ್ಮ ಭಾರ ಕಡಿಮೆ ಆಗ್ತದೆ. ಹೌದು ರೀ, ಸೀತಾಳ ಮದುವೆ ಮಾಡಿ ಮತ್ತು ಶ್ರೀಕಾಂತಂದು ಪ್ರಶಾಂತಂದು ಇವರಿಬ್ಬರ ಮದುವೆ ಕಾರ್ಯ ಮುಗಿಸಿದ್ರೆ ನಮ್ಮ ಚಿಂತೆ ಮುಗಿಯುತ್ತದೆ ಅಲ್ಲವೇ? ಅವ್ವ, ಯಾರ್ದವ ಮದುವೆ? ನಿನ್ನ ತಂಗಿ ಸೀತಾಳದು, ಅವಳದು ಮದುವೆ ಮಾಡಿಬಿಡೋಣ. ಅವ್ವ, ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಈಗಾಗಲೇ ನಾನು ಸೀತಾಳಿಗೊಂದು ವರ ನೋಡುತ್ತಿದ್ದೇನೆ. ಯಾರ್ದನ ಮದುವೆ? ಮತ್ತಾರ ತಂಗಿ, ನನ್ನ ಮುದ್ದಿನ ತಂಗಿ ಸೀತಾಳದ ಮದುವೆ. ಹೋಗಣ, ಇಷ್ಟು ಬೇಗ ಮದುವೆನಾ? ಬೇಡ, ನಾಚಿಕೆ ಆಗುತ್ತೆ. ಯಾಕಮ್ಮ ತಂಗಿ ಹಾಗೆಂದರೆ ಹೇಗಮ್ಮ? ಈ ಪ್ರಪಂಚದ ಪದ್ಧತಿಯಂತೆ ಎಲ್ಲರೂ ಮದುವೆ ಆಗಲೇಬೇಕು. ನನ್ನ ಜೀವದ ಗೆಳೆಯ ನರಸಿಂಹ ಅಂತ ಇದ್ದಾನೆ. ಅವನು ಈ ಸಮಾಜದ ಸೇವಕ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಾನು ನಿರ್ಧಾರ ಮಾಡಿದ್ದೇನಮ್ಮ. ಅದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಕೊಡಬೇಕು. ಪ್ರಶಾಂತ್, ನಿನ್ನ ತಂಗಿ ಬಹಳ ಬಂಗಾರವಾಗಲಿದ್ದ ಬಯಸೋನು ನೀನು. ನಿನಗೆ ಒಪ್ಪಿಗಿದ್ದರೆ ಸಾಕು. ಅಣ್ಣ, ನೀನ್ ಹೇಳ್ದಂತೆ ನಾನೇನೋ ಮದುವೆಗೆ ಒಪ್ಕೊಳ್ತೇನೆ, ಆದ್ರೆ ನಾನು ಹೇಳ್ದಂತೆ ನೀನು ಒಪ್ಕೋಬೇಕು. ನಾನು ಯಾವ ಹೆಣ್ಣನ್ನ ತೋರಿಸ್ತೀನೋ ಆ ಹೆಣ್ಣಿಗೆ ಕೊಳ್ಳೆಗೆ ತಾಳಿ ಕಟ್ಲೇಬೇಕು ನೀನು. ಆಯ್ತಮ್ಮ ತಂಗಿ, ನಿನ್ನ ಆಸೆಗೆ ನಾನೇ ಕೆಟ್ಟ ಬರಲಿ, ಆಗ್ಲಿ, ನಿನ್ನ ಆಸಂತೆ ಆಗಲಿ. ಸೀತಾ, ಪಾರ್ವತಿ, ಶ್ರೀಕಾಂತರಿಗೆ ಬೇಗನೆ ಪಾರ್ವತಿ, ಸೀತಾ, ಶ್ರೀಕಾಂತರಿಗೆ ಹೊತ್ತಾಗಿದೆ, ಬೇಗನೆ ಆರತಿ ಮಾಡಿ ಕಳಿಸಿಕೊಡಿ. ನನಗೆಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಶ್ರೀಕಾಂತ, ಪ್ರಶಾಂತ್, ನಿಮ್ಮ ತಮ್ಮನನ್ನು ಬಸ್ ಹತ್ತಿಸಿ ಬಾರಪ್ಪ. ಆಯ್ತಪ್ಪ, ಹೋಗಿ ಬರ್ತೀನಿ. ಚಿಡಿಗುಂಡು ಚಿಡಿಗುಂಡು ಇವ ಬೆಗಿತೆಂಡು ಬಂದ ಚಿಡಿಗುಂಡು ಚಿಡಿಗುಂಡು ಇವ ಬೆಗಿತೆಂಡು ಈ ಅಂತ್ಯದ ಎಲೆ ಇಲ್ಲ
ಒಲಿಯುವನು ನಮ್ಮೂರಿನ ಗಂಡಿವನು ಪ್ರೇಮವೇ ಪ್ರೇಮವೇ ಪರಮೇಶ ಏ ತಮ್ಮ ಪರಮೇಶ ಯಾರದ್ರಪ್ಪ ಮನೆಯೊಳಗ ಯಾರು? ಓ ದೇಶವ್ರ ಬನ್ನಿ ಕುಳಿತುಕೊಳ್ಳಿ. ಏ ಪರಮೇಶ, ಕುಳಿತುಕೊಂಡು ನಿನ್ನ ಜೊತೆ ನೆಂಟಸ್ತಕ್ಕೆ ಬಳಸಲು ಬಂದಿಲ್ಲ ಪರಮೇಶ. 3 ವರ್ಷಗಳಿಂದ ನನಗೆ ಕೊಡಬೇಕಾದ ಸಾಲದ ಬಡ್ಡಿನಿಲ್ಲ ಗಂಟನೇ ಇಲ್ಲ, ಅದನ್ನು ವಸೂಲು ಮಾಡಲು ಬಂದಿದ್ದೇನೆ. ನೋಡ್ರಿ 3-4 ವರ್ಷ ಬರಗಾಲ ಬಿದ್ದು ಸಾಲದ ಮೇಲೆ ಸಾಲ ಮಾಡಿ ಭೂಮಿಯಲ್ಲಿ ಬಿತ್ತಿರೆ ಇಡೀ ಕಾಳ ಸತ್ಯ ಬಂದಿಲ್ಲ. ಆದ್ರೆ ಸಾಲದ ಸರಪಣಿ ಮುಗಿಲಿ ಮುಟ್ತಿದೆ. ರೈತನ ಗೋಳು ಕೇಳೋರು ಯಾರಿಲ್ಲ. ಈ ರೈತನ ಕಷ್ಟ ಅರ್ಥ ಮಾಡಿಕೊಂಡು 3 ತಿಂಗಳ ಅವಕಾಶ ಮಾಡಿಕೊಟ್ರೆ ನಿಮ್ಮ ಕೈ ಮುಗಿಯುತ್ತೇನೆ. ಅರ್ಥ ಪರಮೇಶ, ನಿನ್ನ ಮಾತನ್ನು ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗುವುದಕ್ಕೆ ನಾವೇನು ದೇವಸ್ಥಾನದ ಪಟ್ಟಿಯನ್ನು ಕೇಳಲು ಬಂದಿದ್ದ, ನಮಗೆ ಸಾಲವನ್ನು ಕೊಟ್ಟಿದ್ದು ಕೇಳಲಿಕ್ಕೆ ಬಂದಿದ್ದೇವೆ. ಬಡ್ಡಿ ಸಮೇತ ನಮ್ಮ ಸಾಲವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಪರಿಣಾಮ ಬೇರೆ. ಚಿಕ್ಕ ಯಜಮಾನ್ರಿ, ನನ್ನ ಮನೆಯೆಲ್ಲ ಹುಡುಕಿದ್ರು ಇಡೀ ಗಾಸದ ಸಿಗೋದಿಲ್ಲ. ಆದ್ರೆ ಈ ರೈತನ ಗುಡಿಸಿನಲ್ಲಿ ಒಂದು ಊಟ ಇಲ್ಲದಂತ ಆಗಿದೆ ಬಡವನ ಬಾಳು. ಇನ್ನು 3 ತಿಂಗಳ ಕಾಲ ಅವಕಾಶ ಕೊಟ್ಟರೆ ಬಂದ ಬೆಲೆ ನಿಮ್ಮ ಸಾಲ ಕೊಟ್ಟು ಋಣ ಮುಕ್ತನಾಗ್ತೀನಿ. ತಮ್ಮ ಪರಮೇಶಪ್ಪ ಋಣಮುಕ್ತ ನಿನ್ನಂತರ 4 ಮಂದಿ ಊರಾಗ ಎದ್ದು ಬಿಟ್ರ ಋಣ ತೀರ್ಸ್ನಿ ಅಂತಂದು 3 ನಾಮ ಬರ್ದ ಹೋಯ್ತಂತ ಹೋಗ್ಬೇಕಾಗತ್ತ. ಒಳ್ಳೆ ಬೇಡಪ್ಪ ಮರ ಬೇಡ, ನಮ್ಮ ಸಾಲ ಕೊಟ್ಟ ಸಾಲವನ್ನು ಮರಳಿ ಕೊಟ್ಬಿಡು ತಮ್ಮ. ಮುನಿಯಪ್ಪರೇ, ಊರಿಗೆ ಹಿರಿಯರು ನೀವು, ಎಲ್ಲ ತಿಳಿದವ್ರು ನೀವು. ಈ ರೀತಿ ಮಾತಾಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ. ಇನ್ನು 3 ತಿಂಗಳ ಅವಕಾಶ ಕೊಟ್ಟರೆ ಸಾಕು. 3 ತಿಂಗಳು ಪರಮೇಶ, 3 ತಿಂಗಳು ಅವಕಾಶ ಕೊಡೋದಕ್ಕೆ ನಾವೇ ಸರ್ಕಾರ, ನಮಗೆ ಯಾರು ಸುಳಿಯಲ್ಲ. ಸಾಲ ಕೊಟ್ಟರೆ ಸರಿ, ಎಲ್ಲರನ್ನು ವಾದ್ಯ ಎಳೆದುಕೊಂಡು ಹೋಗಿ ನಮ್ಮ ಮನೆಯಲ್ಲೇ ಜೀತ ಕೆಟ್ಟುಕೊಳ್ಳ. ಯಾರನ್ನ ಜೀತ ಕೆಟ್ಟುಕೊಳ್ಳುತ್ತಿಲ್ಲ ಶ್ರೀಮಂತ. ದಿನನಂತೆ ಬಿಡದಂತೆ ಬಡ್ಡಿಗೆ ಬಡ್ಡಿ ಹಚ್ಚಿ ಬಡವರ ರಕ್ತ ಇರುತ್ತಲ್ಲದೆ ಮತ್ತೆ ಅವರನ್ನು ಜೀತ ಕೆಟ್ಟುಕೊಳ್ಳುತ್ತೇನೆಂದು ಕಾಲರ್ ಪಟ್ಟಿ ಹಿಡಿದು ಹೇಳ್ತೀಯ ಮಗನೇ. ಸುಮ್ಮನೆ ನನ್ನ ತಂದೆಯ ಕಾಲರ್ ಪಟ್ಟಿ ಕೈ ಬಿಟ್ರೆ ಸರಿ, ಇಲ್ಲ ನಿನ್ನ ರೊಂಡವನ್ನು ಕಡಿದು ಬಿಡುತ್ತೇನೆ ಮಗನೇ. ನನ್ನ ಅಣ್ಣನ ಕೈ ಕತ್ತರಿಸುತ್ತೇನೆಂದು ಸಣ್ಣ ನನ್ನ ಮಗನೇ ಬಾಯಿಗೆ ಬಂದಂತೆ ಬೊಗಳಿದರೆ ಹಾಕಿ ಬಿಡ್ತಾನೆ. ಎದೆಗುಂಡಿಗೆ ಗಜೇಂದ್ರ, ನನ್ನ ಎದೆಗುಂಡಿಗೆ ಸೀಳ ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಒಟ್ಟಾದೋ ಇಲ್ಲ. ಕೊಟ್ಟ ಸಾಲವನ್ನು ಇಸಿದುಕೊಂಡು ಹೋಗಲು ಬಂದ್ರಿ, ಸಾಲವನ್ನು ಅಷ್ಟೇ ಕೇಳಿ, ಅದನ್ನು ಬಿಟ್ಟು ಬೇರೆ ಏನಾದ್ರು ಬಾಲ ಬಿಚ್ಚಿದ್ರಿ ನಿಮ್ಮಿಬ್ಬರ ಬಾಲವನ್ನು ತೊಂಡರಿಸಿ ಬಿಡುತ್ತಾರೆ. ಮಗನೇ ಪ್ರಸಾದ, ತಿಂದವ್ರಿಗೆ ಎಷ್ಟು ಸಕ್ಕಿರ್ಬೇಕಂದ್ರೆ ಇನ್ನು ಸಾಲ ಕೊಟ್ಟ ಈ ಸಾಹುಕಾರರಿಗೆ ಎಷ್ಟು ಬಡ ಗಜೇಂದ್ರ, ಬಡವೆಂದು ಬಾಯಿ ಬಿಟ್ಟರೆ ನಿನ್ನ ಬಾಗಿ ಹೊಡೆಬೇಕಾಗುತ್ತದೆ ಮಗನೇ. ಪ್ರಶಾಂತ್, ಹಿರಿಯರಿಗೆ ಹೇಗೆ ಮಾತಾಡೋಣ ಗೊತ್ತಿಲ್ಲವೇ? ದೇಶವರೇ, ಅವನ ಬಗ್ಗೆ ತಲೆ ಕೆಡಿಸಿ ನಿಮ್ಮ ಸಾಲವನ್ನು ನಾನು ತೀರಿಸುತ್ತೇನೆ.
ನೋಡ್ಕೊಂತ ನಿಂದ್ರ ಮಾಡಿ ಹೆಂಗೆ ಹೇಳ್ದಮ್ಮ ಅವ್ರ ಏನು 3 ತಿಂಗಳು ಕೊಟ್ಟ ಟೈಮ್ ನೋಡನ್ರಿ ಕೊಟ್ಟ ಸಾಲವನ್ನು ಕೊಟ್ರ ಸಾಕ್ರಿ ಇಲ್ಲಿಂಗ್ರಂದ್ರೆ ಈ ಮನೆ ಐತಲ್ಲ ಖಾಲಿ ಮಾಡಿಸಿದ್ರೆ ಹತ್ ಬಿಡ್ರಿ ನಿನ್ನ ಮಾತಿಗೆ ಒಪ್ಪಿ ಹೋಗುತ್ತೇನೆ. ಕೊಟ್ಟ ಮೇಲೆ ಸಾಲ ಕೊಡಬೇಕು, ಇಲ್ಲ ಮನೆ ಖಾಲಿ ಮಾಡಬೇಕು. ಗಜೇಂದ್ರ, ಬಾ ಹೋಗೋಣ. ಪ್ರಶಾಂತ, ಉಂಡೆನೆಂದು ಪುಡಿದಾಡ್ತಿರುವ ಅವಿವೇಕಿ ನನ್ನ ಮಗನೇ, ನಮ್ಮ ಸಾಲವನ್ನು ಕೊಟ್ಟರೆ ಸರಿ, ನಿನ್ನ ಪೌರುಷ ಎಷ್ಟಿದೆ ಎಂದು ನೋಡೋದಕ್ಕೆ ಸಿದ್ಧನಾಗಿ ಬರ್ತಾನೆ. ಅವಾಗ ಗೊತ್ತಾಗುತ್ತದಲೇ ನಿನ್ನ ಪುಂಡತನ ಏನೆನ್ನುವುದು. ನಡೆಯೋಣ, ಹೋಗೋಣ. ತುಂಬಾ ಕ್ರೂರ ಪ್ರಾಣಿ. ಯಾವ ಹೊತ್ತಿನ ಏನು ಮಾಡ್ತಾನೆ ಏನೋ. ಅಪ್ಪ, ಅವನೆಂತ ಕ್ರೂರ ಪ್ರಾಣಿ ಆದರೂ ಆ ಪ್ರಾಣಿಯ ಗಂಟಲು ಹರಿದು ರಕ್ತ ಕುಡಿವ ಈ ಪುರುಷ ಪರಾಕ್ರಮಿ ಪ್ರಶಾಂತ. ಪ್ರಶಾಂತ್, ಆ ನಿನ್ನ ಸ್ನೇಹಿತ ನರಸಿಂಹನಿಗೆ ಫೋನ್ ಮಾಡಿ ಹೇಳು ಬರಲಿಕ್ಕೆ. ಕಾರಣ ಮಾತನಾಡಿ ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ. ಆಯ್ತಪ್ಪ, ಫೋನ್ ಮಾಡಿ ಹೇಳ್ತೀನಿ. ಯಾರೋ 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 ಗೆಳೆಯ, ಬಾರೋ 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 ಸರ್ದಾರ. ಈ ಶ್ರೀಮಂತ ಸರ್ದಾರ ಕಂಡರೆ ಸುತ್ತು 40 ಜನ ಶರಣೆಂದು ಶಿರಬಾಗಿ ಶರಣು ಮಾಡ್ತಿರುವಾಗ ನನ್ನನ್ನು ನೋಡಿದಾಗೆ ಎದೆ ಉಬ್ಬಿಸಿ ಹೋಗಲ್ಲ ಮಗನ. ಯಾರು ನೀನು? ಶರಣೆಂದು ಲೇ ದೇಸಾಯಿ, ನಿನ್ನ ನೋಡಿ ಶರಣೆಂದು ಮಾತ್ರಕ್ಕೆ ಒಂದು ಶರಣು ಹೆಚ್ಚಾಯಿತೆಂದು ತನ್ನ ಬಲ ತೊಡೆಯ ಚರ್ಮವನ್ನು ಸುಲಿದು ಬಸವಣ್ಣನವರಿಗೆ ಪಾದರಕ್ಷೆ ಮಾಡಿ ಆಶ್ರಮ ತನಕ ತಲೆ ಮೇಲೆ ಹೊತ್ತುಕೊಂಡು ಬಂದು ಭಕ್ತಿಯಿಂದ ಬಸವಣ್ಣನವರ ಪಾದಕ್ಕೆ ಅರ್ಪಿಸಿದ ಮಾನವನ ಇಲ್ಲ, ತನ್ನ ಮಗನಿಗೆ 16 ವರ್ಷ ಆಯಸ್ಸು ಎಂದು ತಿಳಿದು ಮನದಲ್ಲೇ ದುಃಖ ಪಡುತ್ತಿದ್ದ ತಂದೆಯನ್ನು ನೋಡಿ ತಾಯಿಗೆ ಕಾಡಿ ಬೇಡಿ ವಿಷಯವನ್ನು ತಿಳಿದುಕೊಂಡು ಶಿವನಿಗೆ ಸವಾಲ್ ಹಾಕಿ ಭಕ್ತಿಯಿಂದ ತಪಸ್ಸು ಮಾಡಿ 16 ವರ್ಷ ಆಯಸ್ಸು ಕಳೆದು 101 ಆಯಸ್ಸು ಪಡೆದನಲ್ಲ ಆ ಭಕ್ತ ಮಾರ್ಕಂಡಯ್ಯನ. ಬರಗಾಲದ ಭೂಮಿಯಲ್ಲಿ ಬಂಗಾರದ ಪೆಟ್ಟಿಗೆ ಕಂಡರು ತನಗೆ ಇಟ್ಟುಕೊಳ್ಳದೆ ದೀನ ದಲಿತರಿಗೆ ದಾನ ಮಾಡಿ ದೇಶ ಸಂಚಾರ ಮಾಡುತ್ತಾ ಶಾಂತಿ ಸಾರಿದರಲ್ಲ ಆ ಭಕ್ತ ಕನಕದಾಸನ ಹೋಮದ ಹೊಗೆ ಹಾಕಿ ಭಕ್ತಿಯಿಂದ ತಪಸ್ ಮಾಡುತ್ತಿರುವಾಗ ಸಾಕ್ಷಾತ್ ಶಿವಪಾರ್ವತಿಯ ಧರೆಗಿಳಿದು ನಿನಗೇನು ಬರಬೇಕು ಎಂದು ಕೇಳಿಕೊ ಎಂದಾಗ ನನ್ನ ಮಕ್ಕಳಿಗೆ ಏನು ಬೇಡ, ಎಲ್ಲ ನನ್ನ ಭಕ್ತರಿಗೆ ಸಿರಿ ಸಂಪತ್ತು ಕೊಟ್ಟು ಕಾಪಾಡು ಎಂದು ಕೇಳಿಕೊಂಡನಲ್ಲ ಆ ಮಹಿಮಾಂತಕ ಮಾಳಿಂಗರಾಯಣ್ಣನ. ಲೇ ದೇಸಾಯಿ, ಅಂತ ಶಿವಶರಣರ ಪಾದಕ್ಕೆ ಶಿರಬಾಗುತ್ತೇನೆ ವಿನಃ ನಿನ್ನಂತ ದರಿದ್ರ ಶ್ರೀಮಂತನಿಗೆ ಅಲ್ಲ. ಸಲಾಂ ಹೊಡೆಯುವನು ಅಲ್ಲ ಈ ಉಗ್ರ ನರಸಿಂಹ. ನರಸಿಂಹ, ಈ ದೇಶಗತ್ತ ಗಂಡದ ಗೌಡನಿಗೆ ದರಿದ್ರ ಶ್ರೀಮಂತ ಬಡ ಬಿಕರಿನ ಮಗನೇ
ನಿನ್ನಂತ ಎಷ್ಟ ವೀರ ಸರ್ದಾರರು ರಕ್ತ ಕಕ್ಕಿ ಸತ್ತು ಹೋಗಿದ್ದಾರೆ ಈ ದೇವೇಂದ್ರ ದೇಸಾಯಿ ಕೈಯಲ್ಲಿ. ಗುಂಡಿನ ಹೊಡೆತಕ್ಕೆ ಏ ದೇಸಾಯಿ, ನಿನ್ನ ಗುಂಡಿನ ಹೊಡೆತಕ್ಕೆ ಎದರಿ ಹಿಂದೆ ಸರಿಯೋನಲ್ಲ ಈ ನರಸಿಂಹ. ಕೈಯಲ್ಲಿ ಮಚ್ಚು ಹಿಡಿದು ವೈರಿಗಳ ಗಂಟಲ ಹರಿದು ಬಿಸಿ ರಕ್ತ ಕುಡಿಯಲು ಬಂದ ಯಬ್ಬುಲೆ ನರಸಿಂಹ, ನಾನೇ ಯಬ್ಬುಲಿ ಎಂದು ಕೊಬ್ಬೇರಿದಂತೆ ಎಷ್ಟೋ ಯಬ್ಬುಲಿಯನ್ನು ಕೊಬ್ಬಿಳಿಸಿ ಯದೇಶಿಯಲ್ಲಿ ರಕ್ತದ ಒಳೆ ಹರಿಸಿದನ ಈ ದೇವೇಂದ್ರ ದೇಸಾಯಿ. ಇನ್ನೊಂದು ಸರಿ ನಾನೇ ಯಬ್ಬುಲಿ ಎಂದು ಅಬ್ಬರಿಸಿದರೆ ಈ ನನ್ನ ಬಂದೂಕಿನಿಂದ ಹುಟ್ಟಾಕಿ ಬಿಡ್ತಾನೆ ಮಗನೇ. ಲೇ ತಮ್ಮ ನರಸಿಂಹಪ್ಪ, ನಮ್ಮ ಗೌಡ್ರಿಗೆ ಇವತ್ತು ಯಾವನ ಎದುರಾಗಿ ನಿಂತಿಲ್ಲ ಅಂತದ್ರಾಗ ನೀ ಅಲ್ಲಿ ಹಾಕ್ಲಿ ತಮ್ಮ. ಲೇ ಮಳ್ಳ ಕುರಿ ಅಲ್ಲಲೇ ಮುನಿಯ, ಇದು ಸಿಂಹದ ಮರೆ. ನಿಮ್ಮ ಗೌಡನ ಗುಂಡಿಗೆ ಕಟ್ಟಿದ್ದಾರೆ. ಈ ಬಂಡೆಗಲ್ಲನ್ನು ಒಮ್ಮೆ ಮುಟ್ಟಿ ನೋಡು. ಒಂದೇ ಹೊಡೆತಕ್ಕೆ ಚಿತ್ರ ವಿಚಿತ್ರವಾಗುವುದು ಈ ನಿನ್ನ ಗೌಡನ ದೇಹ. ಚಿತ್ರ ಏ ನರಸಿಂಹ, ಸುಟ್ಟಾಕಿ ಬಿಡ್ತಾನೆ ಮಗನೇ. ಬರ್ರಿ ಗೌಡ್ರ, ಆ ಮಗ ನಿಮ್ ಕೈಯಾಗ ಸತ್ತ ಹೊಕ್ಕನ ಬರ್ರಿ ಅಪ್ಪ. ನಿಂತ್ಕೋ ದೇಸಾಯಿ. ಲೇ ದೇಸಾಯಿ, ದರ್ಪದಿಂದ ಹಾರಾಡುವ ನಿನ್ನ ಶ್ರೀಮಂತಿಕೆಗೆ ಸವಾಲ್ ಹಾಕಿ ನಿನ್ನ ದರ್ಪವನ್ನು ಧ್ವಂಸ ಮಾಡಿ ನಿನ್ನೆದುರಿಗೆ ಶೆಡ್ ಹೊಡೆದು ನಿಲ್ಲುವ ನಾನಾಗದಿದ್ದರೆ ನನ್ನ ಹೆಸರು ನರಸಿಂಹನೇ ಅಲ್ಲ. ಲೇ ದೇಸಾಯಿ, ನಿನ್ನ ಹಣೆ ಬರೆದವನು ಆ ಬ್ರಹ್ಮ, ಅದನ್ನು ಅಳಿಸಿ ಹಾಕುವನೇ ಈ ನರಸಿಂಹ. ನರಲೋಕದ ನರವ್ಯಾಘ್ರಗಳ ನಾಯಕ ಈ ಉಗ್ರ ನರಸಿಂಹ. ನಿಸ್ವಾರ್ಥದ ಭ್ರಾಂತಿಯನ್ನು ತುಂಬಿಕೊಂಡು ಯಾರಿಗೆ ಏನಾದರೂ ಚಿಂತೆ ಇಲ್ಲವೆಂದು ಮೂಕನಾಗಿ ಕಣ್ಣು ಮುಚ್ಚಿಕೊಂಡು ಕುಳಿತರೆ ಈ ಸಮಾಜದಲ್ಲಿ ನನ್ನ ತಾಯಿ ಸಾವಿಗೆ ಕಾರಣದವರು ಯಾರೆಂದು ಇನ್ನೂ ಸುಳಿವು ಸಿಕ್ಕಿಲ್ಲ. ಎಷ್ಟು ವರ್ಷ ಕಳೆದರೂ ಚಿಂತೆ ಇಲ್ಲ. ಯಾವ ದೇಶದಲ್ಲಿ ಅಡೆಕೊಂಡಿದ್ರು ಬಿಡುವುದಿಲ್ಲ. ಅವನ ಯಾರೆಂದು ಹುಡುಕಿ ತಂದು ಅವನನ್ನು ತುಂಡು ತುಂಡಾಗಿ ಕಳೆದು ಅವನನ್ನು ರಕ್ತದ ಕಡೆ ಅಡೆ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ. ಲೇ ಗೋಮುಖ ವ್ಯಾಘ್ರ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡೆದುಕೊಂಡು ಕುಳಿತಿದ್ದರು ನಿನ್ನನ್ನು ಹೊರ ತೆಗೆದು ನಿನ್ನನ್ನು ರಕ್ತದೊಕ್ಕಡೆ ಅಡದ ಬಿಡಲ್ಲ. ಈ ಗಾಯಗೊಂಡ ಗಂಡವನೇ ಪರಾಕ್ರಮಿ ಪ್ರಶಾಂತನೇ ಅಲ್ಲ. ಬರುತ್ತೇನೆ ಮಗನೇ.